ಸ್ಟೂಡೆಂಟ್ಸ್, ಇವತ್ತಿನ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ಹಿಂದಿನ ತರಗತಿಗಳಲ್ಲಿ ಇಂಟರ್ನಲ್ ಥ್ರೆಡ್ ಕಟಿಂಗ್ ಮ್ಯಾನ್ಯುಯಲಿ ಮಾಡೋದು ಹೇಗೆ ಮತ್ತು ಅದಕ್ಕೆ ಉಪಯೋಗಿಸುವಂಥ ಟೂಲ್ಸ್ಗಳು ಯಾವುದ್ಯಾವುದು ಅಂತ ತಿಳ್ಕೊಂಡಿದ್ವಿ. ಯಾವುದ್ಯಾವುದು ಇಂಟರ್ನಲ್ ಥ್ರೆಡ್ಸ್ನ ಮ್ಯಾನ್ಯುಯಲಿ ಕಟ್ ಮಾಡೋದಕ್ಕೆ ನಾವು ಟ್ಯಾಪ್ಸ್ ಅಂತ ಯೂಸ್ ಮಾಡ್ತೀವಿ, ಮತ್ತು ಆ ಟ್ಯಾಪ್ಸ್ನ ಡ್ರೈವ್ ಮಾಡೋದಕ್ಕೆ ಟ್ಯಾಪ್ ರೆಂಚಸ್ ಅಂತ ಯೂಸ್ ಮಾಡ್ತೀವಿ. ಅದರಲ್ಲಿ ಡಿಫ್ರೆಂಟು ಮೆಥಡ್ಸ್ಗಳು ಮತ್ತು ಡಿಫ್ರೆಂಟ್ ಟೈಪ್ಸ್ಗಳು ಇದ್ದಾವೆ ಅಂತ ನಾವೆಲ್ಲ ಈ ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ವಿ. ಇವತ್ತು ಅದು ಮುಂದುವರೆದ ಭಾಗವಾಗಿ ಎಕ್ಸ್ಟರ್ನಲ್ ಥ್ರೆಡ್ಗಳನ್ನ ಮ್ಯಾನ್ಯುಯಲಿ ಕಟ್ ಮಾಡೋದು ಹೇಗೆ, ಅದಕ್ಕೆ ಪ್ರೊಸೀಜರ್ ಏನು ಅನ್ನೋದನ್ನು ನಾವು ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ಅದನ್ನು ಡೈಸ್ ಆ್ಯಂಡ್ ಡೈ ಸ್ಟಾಕ್ ಅಂತ ಕರೀತಾರೆ. ಟ್ಯಾಪಲ್ಲಿ ಇಂಟರ್ನಲ್ ಥ್ರೆಡ್ ಕಟ್ ಮಾಡ್ತಿದ್ವಿ, ಅದನ್ನು ಡೈಸಲ್ಲಿ ನಾವು ಎಕ್ಸ್ಟರ್ನಲ್ ಥ್ರೆಡ್ ಕಟ್ ಮಾಡ್ತೀವಿ. ಟ್ಯಾಪ್ ರೆಂಚನ್ನು ಟ್ಯಾಪನ್ನ ಡ್ರೈವ್ ಮಾಡೋದಕ್ಕೆ ಉಪಯೋಗಿಸ್ತಿದ್ವಿ. ಅದೇ ಥರ ಇಲ್ಲಿ ಡೈಸ್ನ ಡ್ರೈವ್ ಮಾಡೋದಕ್ಕೆ ಡೈ ಸ್ಟಾಕ್ನ ಯೂಸ್ ಮಾಡ್ತೀವಿ. ಡೈಸ್ ಆ್ಯಂಡ್ ಡೈ ಸ್ಟಾಕ್. ಡೈ is a cutting tool. As usually, die is a cutting tool. It is used for cutting external threads on cylindrical rod with die and die stock. Die ಅನ್ನೋದು ಒಂದು ಕಟಿಂಗ್ ಟೂಲು. ಅದನ್ನು ಎಕ್ಸ್ಟರ್ನಲ್ ಥ್ರೆಡ್ ಕಟಿಂಗ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಯಾತ್ರ ಮೇಲೆ? ಸಿಲಿಂಡ್ರಿಕಲ್ ರಾಡ್ ಮೇಲೆ. ಅದು ಅಂಡರ್ಲೈನ್, ಅದು ಜ್ಞಾಪಕ ಇರಬೇಕು ನಿಮಗೆ. ಯಾತ್ರ ಮೇಲೆ ನಾವು ಎಕ್ಸ್ಟರ್ನಲ್ ಥ್ರೆಡ್ನ ಕಟ್ ಮಾಡೋದು? ಸಿಲಿಂಡ್ರಿಕಲ್ ರಾಡ್ ಮೇಲೆ. ಸಿಲಿಂಡ್ರಿಕಲ್ ರಾಡ್ ಅಂದ್ರೇನು? ರೌಂಡ್ ರಾಡ್. ಸಿಲಿಂಡ್ರಿಕಲ್ ಅಂತಂದರೆ ರೌಂಡ್ ರಾಡ್ ಮೇಲೆ ಎಕ್ಸ್ಟರ್ನಲ್ ಥ್ರೆಡ್ನ ಕಟಿಂಗ್ ಮಾಡೋಕ್ಕೆ ಉಪಯೋಗಿಸುವಂಥ ಟೂಲ್ನ ಡೈ ಅಂತ ಕರಿತೀವಿ. ಆ ಬರೀ ಡೈನಲ್ಲೇ ನಾವು ಥ್ರೆಡ್ನ ಕಟ್ ಮಾಡೋಕ್ಕಾಗಲ್ಲ. ಆ ಡೈನ ನಾವು ಡೈ ಸ್ಟಾಕ್ ಅನ್ನೋ ಇನ್ನೊಂದು ಡಿವೈಸ್ನ ಯೂಸ್ ಮಾಡಿ ಡ್ರೈವ್ ಮಾಡಿ ಅಲ್ಲಿ ನಾವು ಈ ಸಿಲಿಂಡ್ರಿಕಲ್ ರಾಡ್ ಮೇಲೆ ಎಕ್ಸ್ಟರ್ನಲ್ ಥ್ರೆಡ್ಸ್ನ ಕಟ್ ಮಾಡೋದಕ್ಕೆ ಆಗುತ್ತೆ. ನೋಡಿ ಬಂತು ಈ ಫಿಗರಲ್ಲಿರೋದು ಡೈ ಕಾಣಿಸ್ತಾ ಇದೆಯಾ? ಈ ಡೈ ಈ ಕಡೆ ಇರೋದು ಒಂದು ರಾಡು, ಸಿಲಿಂಡ್ರಿಕಲ್ ರಾಡ್ ಮೇಲೆ ಎಕ್ಸ್ಟರ್ನಲ್ ಥ್ರೆಡ್ನ ಕಟ್ ಮಾಡಿರೋದು. ಈ ಡೈನ ಉಪಯೋಗಿಸ್ಕೊಂಡು ಡೈ ಸ್ಟಾಕ್ ಒಳಗಡೆ ಹಾಕ್ಕೊಂಡು ಅದು ತೋರಿಸ್ತೀನಿ ಏನು ಅಂತ. ಈ ಡೈನ ಉಪಯೋಗಿಸ್ಕೊಂಡು ಈ ಥರ ಎಕ್ಸ್ಟರ್ನಲ್ ಥ್ರೆಡ್, ಸಿಲಿಂಡ್ರಿಕಲ್ ರಾಡ್, ರೌಂಡ್ ರಾಡ್ನ ಮೇಲೆ ಮಾತ್ರ ಎಕ್ಸ್ಟರ್ನಲ್ ಥ್ರೆಡ್ ಕಟ್ ಮಾಡೋಕ್ಕೆ ಸಾಧ್ಯ. ಎಕ್ಸ್ಟರ್ನಲ್ ಥ್ರೆಡ್ಡು ಅಂತಂದ್ಬಿಟ್ಟು ಯಾವ್ದ್ರ ಮೇಲೆ ಸ್ಕ್ವೇರು ಇನ್ಯಾವುದೋ ಶೇಪ್ ಇರೋದ್ರ ಮೇಲೆ ಕಟಿಂಗ್ ಮಾಡೋಕ್ಕಾಗೋದಿಲ್ಲ. ರೌಂಡ್ ರಾಡ್ ಆದರೆ ಮಾತ್ರ ಎಕ್ಸ್ಟರ್ನಲ್ ಥ್ರೆಡ್ ಕಟ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಡೈ ಆ್ಯಂಡ್ ಡೈ ಸ್ಟಾಕ್. ಹಾಗೆ ಮುಂದೆ ಇನ್ನೊಂದು ನೋಡೋಣ. ಇದು ನೋಡಿ ಇಲ್ಲಿ ಬಂತು ಡೈ ಸ್ಟಾಕ್. ಇದು ಒಳಗಡೆ ಇದೆ ನೋಡಿ ಡೈ, ಅದು ಒಳಗಡೆ ಇರೋದು ಡೈ, ಈಚೆ ಕಡೆ ನಮ್ಮ ಹ್ಯಾಂಡ್ಲ್ ಥರ ಎಲ್ಲ ಇರೋದು ಡೈ ಸ್ಟಾಕ್. ಈ ಡೈ ಸ್ಟಾಕ್ ಒಳಗಡೆ ಈ ಡೈನ ಹಾಕಿ ಲಾಕ್ ಮಾಡಿ ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ಅದೇನೇನು ಅಂತ ನಾವು ನೋಡ್ತಾ ಹೋಗೋಣ. ಸೊ ಡೈ ಇಸ್ ಎ ಕಟಿಂಗ್ ಟೂಲ್. ಇಟ್ ಈಸ್ ಯೂಸ್ಡ್ ಫಾರ್ ಕಟಿಂಗ್ ಎಕ್ಸ್ಟರ್ನಲ್ ಥ್ರೆಡ್ಸ್ ಆನ್ ಎ ಸಿಲಿಂಡ್ರಿಕಲ್ ರಾಡ್ ವಿತ್ ದ ಹೆಲ್ಪ್ ಆಫ್ ಡೈ ಸ್ಟಾಕ್. ಓಕೆ, ಮುಂದೆ ಇಲ್ಲಿದೆ ನೋಡಿ ವಾಯ್ಸಲ್ಲಿ ಆ ರಾಡನ್ನು ಇಟ್ಕೊಂಡಿದ್ದಾರೆ. ಬ್ಲ್ಯಾಂಕ್ ಇದೆ ನೋಡಿ, ಅದು ಕೆಳಗಡೆ ಏನು ಥ್ರೆಡ್ ಇಲ್ಲ. ಕೆಳಗಡೆ ರೌಂಡ್ ಮಾಡಿದ್ದೀನಲ್ಲ ರೆಡ್ಡಲ್ಲಿ, ಅದು ಏನು ಥ್ರೆಡ್ ಇಲ್ಲ, ಆ ಥರ ಬ್ಲ್ಯಾಂಕ್ ಇದೆ. ಅದನ್ನು ವಾಯ್ಸಲ್ಲಿ ಇಟ್ಕೊಂಡಿರೋದು ಹೋಲ್ಡ್ ಮಾಡಿಕೊಂಡು ಈ ಡೈ ಸ್ಟಾಕ್ನ ಒಳಗಡೆ ಡೈ ಇಟ್ಕೊಂಡು ಮೇಲ್ಗಡೆ ಥ್ರೆಡ್ ಕಟ್ಟಿಂಗ್ ಮಾಡಿರೋದು ಕಾಣಿಸ್ತಾ ಇದೆಯಾ ನೋಡಿ. ಸೊ ಎಕ್ಸ್ಟರ್ನಲ್ ಕಟಿಂಗ್ ಮಾಡೋದಕ್ಕೆ ಉಪಯೋಗಿಸುವಂಥ ಟೂಲು ಡೈಸ್ ವಿತ್ ದ ಹೆಲ್ಪ್ ಆಫ್ ಡೈ ಸ್ಟಾಕ್. ಮುಂದುವರೆದಂತೆ ಯೂಸ್ ಆಫ್ ಡೈಸ್ದು ಯೂಸಸ್ ಏನು ನೋಡೋಣ. ಏನೇನು ಡೈಸು ಯೂಸಸ್ದು? ಥ್ರೆಡಿಂಗ್ ಡೈಸ್ ಆರ್ ಯೂಸ್ ಟು ಕಟ್ ಎಕ್ಸ್ಟರ್ನಲ್ ಥ್ರೆಡ್ಸ್ ಆನ್ ಸಿಲಿಂಡ್ರಿಕಲ್ ವರ್ಕ್ ಪೀಸ್. ಆವಾಗಲೇ ಹೇಳ್ದಂಗೆ ಸಿಲಿಂಡ್ರಿಕಲ್ ರಾಡು ಮೇಲೆ ಎಕ್ಸ್ಟರ್ನಲ್ ಥ್ರೆಡ್ ಕಟ್ ಮಾಡೋದು ಅಂತ ಹೇಳಿದಾಗೆ ಇಲ್ಲೂ ಅದನ್ನೇ ಕೊಟ್ಟಿದ್ದಾರೆ. ಯೂಸಸ್ ಏನಪ್ಪ ಅಂತಂದರೆ, ಥ್ರೆಡಿಂಗ್ ಡೈಸ್ ಆರ್ ಯೂಸ್ ಟು ಕಟ್ ಎಕ್ಸ್ಟರ್ನಲ್ ಥ್ರೆಡ್ಸ್ ಆನ್ ಸಿಲಿಂಡ್ರಿಕಲ್ ವರ್ಕ್ ಪೀಸ್. ಸಿಲಿಂಡ್ರಿಕಲ್ ವರ್ಕ್ ಪೀಸ್ ಅಂದರೆ ರೌಂಡ್ ವರ್ಕ್ ಪೀಸ್ ಮೇಲೆ ಎಕ್ಸ್ಟರ್ನಲ್ ಥ್ರೆಡ್ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಇಲ್ಲಿ ನೋಡಿ ಬಂತು ಫಿಗರು. ಕೆಳಗಡೆ ಹೋಲ್ಡ್ ಮಾಡಿಕೊಂಡು ವಯಸ್ಸಲ್ಲಿ ರಾಡನ್ನ, ಬ್ಲ್ಯಾಂಕ್ ರಾಡ್, ಮಾಮೂಲಿ ರಾಡು, ಪ್ಲೈನ್ ರಾಡನ್ನು ಇಟ್ಕೊಂಡು ಅದ್ರ ಮೇಲೆ ಡೈಸ್ನ ಯೂಸ್ ಮಾಡಿ ಥ್ರೆಡಿಂಗು ಮಾಡಿರೋದು, ಎಕ್ಸ್ಟರ್ನಲ್ ಥ್ರೆಡ್ ಕಟ್ ಮಾಡಿರೋದು. ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನು? ಸಿಲಿಂಡ್ರಿಕಲ್ ರಾಡ್ ಮೇಲೆ ಅಥವಾ ಸಿಲಿಂಡ್ರಿಕಲ್ ವರ್ಕ್ ಪೀಸ್ ಮೇಲೆ
ಎಕ್ಸ್ಟರ್ನಲ್ ಥ್ರೆಡನ್ನು ಕಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಯಾವುದು? ಡೈಸು. ಮತ್ತು ಇಲ್ಲಿದೆ ನೋಡಿ, ಬಂತು ಫಿಗರು. ಫುಲ್ ಪ್ಲೇನ್ ಇದೆ, ಕೆಳಗಡೆ ಮೇಲ್ಗಡೆಯಿಂದ ಥ್ರೆಡ್ಡಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಮೇಲ್ಗಡೆಯಿಂದ ಥ್ರೆಡ್ಡಿಂಗ್ ಮಾಡಿಕೊಂಡು ಬರ್ತಾ ಇದ್ದಾನೆ. ಆ್ಯಂಡ್ ಡೈಸ್ ಆರ್ ಮೇಡ್ ಆಫ್ ಹೈ ಸ್ಪೀಡ್ ಸ್ಟೀಲ್ ಆ್ಯಂಡ್ ಹೈ ಕಾರ್ಬನ್ ಸ್ಟೀಲ್. ಇದು ಕೂಡ ಹೈ ಸ್ಪೀಡ್ ಸ್ಟೀಲು ಮತ್ತು ಹೈ ಕಾರ್ಬನ್ ಸ್ಟೀಲಲ್ಲಿ ಮಾಡಿರ್ತಾರೆ. ಯಾಕೆಂದರೆ ಮೇಲ್ಗಡೆ ಮೆಟಲ್ನ ಕಟ್ ಮಾಡಿಕೊಂಡು ತೊಗೊಂಡೋಗ್ಬೇಕಲ್ಲ, ಕಟ್ ಮಾಡಬೇಕಲ್ಲ ಇದು ಬೇರೆ ಇನ್ನೊಂದು ಮೆಟಲ್ನ. ಸೊ ಅದಕ್ಕೆ ಇದು ಅದಕ್ಕಿಂತ ಗಟ್ಟಿಯಾಗಿರಬೇಕು, ಹಾರ್ಡಾಗಿರಬೇಕು. ಅದಕ್ಕೆ ಇದನ್ನು ಹೈ ಸ್ಪೀಡ್ ಸ್ಟೀಲು ಮತ್ತು ಹೈ ಕಾರ್ಬನ್ ಸ್ಟೀಲಲ್ಲಿ ಮಾಡಿರ್ತಾರೆ. ಮತ್ತು ಇದರಲ್ಲೂ ಕೂಡ ಟೈಪ್ಸ್ ಇದ್ದಾವೆ. ಒಂದೇ ಥರ ಡೈಸ್ ಇಲ್ಲ, ಇದರಲ್ಲೂ ಕೂಡ ಟೈಪ್ಸ್ಗಳಿದ್ದಾವೆ. ಅದು ಯಾವ್ದು ಅಂತ ನೋಡೋಣ. ಅಂದರೆ ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಥವಾ ಬಟನ್ ಡೈ. ಇದಕ್ಕೆ ಬಟನ್ ಡೈ ಅಂತಲೂ ಕರೀತಾರೆ. ಸರ್ಕ್ಯುಲರ್ ಸ್ಪ್ಲಿಟ್ ಡೈ ನೋಡಿ, ನಿಮಗೆ ಹೆಸರಲ್ಲೇ ಇದು ಗೊತ್ತಾಗ್ಬಿಡುತ್ತದೆ ಹೇಗಿರುತ್ತೆ ಅಂತ. ಸರ್ಕ್ಯುಲರ್ ಅಂದರೆ ರೌಂಡ್ ಇರುತ್ತೆ. ಸ್ಪ್ಲಿಟ್ ಅಂದರೆ ಅಲ್ಲಿ ಮಧ್ಯದಲ್ಲಿ ಒಂದು ಸ್ಪ್ಲಿಟ್ ಇರುತ್ತೆ, ಗ್ಯಾಪ್ ಇರುತ್ತೆ. ಹೆಸರಲ್ಲೇ ನಿಮಗೆ ಅದು ಗೊತ್ತಾಗ್ಬಿಡುತ್ತೆ, ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಥವಾ ಅದನ್ನು ಬಟನ್ ಡೈ ಅಂತಲೂ ಕರೀತಾರೆ. ಇನ್ನೊಂದು ಆಫ್ ಡೈ. ಎರಡು ಆಫ್ ಇರ್ತವೆ. ಆಫ್ ಈ ಸರ್ಕ್ಯುಲರ್ ಸ್ಪ್ಲಿಟಲ್ಲಿ ಪೂರ್ತಿ ಒಂದೇ ಇರ್ತದೆ, ಮಧ್ಯದಲ್ಲಿ ಒಂದು ಗ್ಯಾಪ್ ಇರುತ್ತೆ. ಇಲ್ಲಿ ಹಂಗಲ್ಲ, ಪೀಸೇ ಎರಡು ಇರ್ತದೆ, 2 ಪೀಸ್. ಇದನ್ನು ಆಫ್ ಡೈ ಅಂತ ಕರೀತಾರೆ. ಮತ್ತು ಇನ್ನೊಂದು ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ. ಮತ್ತೊಂದು ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ. ಮತ್ತೊಂದು ಡೈ ನಟ್, ಅದನ್ನು ಸಾಲಿಡ್ ಡೈ ಅಂತಲೂ ಕರೀತಾರೆ. ಇನ್ನೊಂದು ಡೈ ನಟ್, ಅದನ್ನು ಸಾಲಿಡ್ ಡೈ ಅಂತಲೂ ಕರೀತಾರೆ. ಯಾವ್ಯಾವ ಟೈಪು? ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಥವಾ ಬಟನ್ ಡೈ, ಆಫ್ ಡೈ, ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ ಆ್ಯಂಡ್ ಡೈ ನಟ್ ಅಥವಾ ಸಾಲಿಡ್ ಡೈ. ಈ ಒಂದೊಂದನ್ನೇ ನಾವು ನೋಡ್ತೋಣ. ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಥವಾ ಬಟನ್ ಡೈ. ಈ ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಹೇಗಿರುತ್ತೆ ಅಂತಂದರೆ, ದಿಸ್ ಆ್ಯಸ್ ಎ ಸ್ಲಾಟ್, ಇದು ಒಂದು ಸ್ಲಾಟ್ನ ಹೊಂದಿರುತ್ತೆ. ಕಟ್ ಟು ಪರ್ಮಿಟ್ ಸ್ಲೈಟ್ ವೇರಿಯೇಷನ್ ಇನ್ ಸೈಜ್. ಏನಕ್ಕಪ್ಪ ಅಲ್ಲಿ ಒಂದು ಸ್ಲಾಟ್ ಇರುತ್ತೆ ಅಂತಂದರೆ, ಸ್ವಲ್ಪ ಸೈಜ್ನ ವೇರಿಯೇಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ಅಲ್ಲೊಂದು ಸ್ಲಾಟ್ ಇರುತ್ತೆ. ಏನಂತಂದರೆ, ದಿಸ್ ಹ್ಯಾಸ್ ಎ ಸ್ಲಾಟ್ ಕಟ್ ಟು ಪರ್ಮಿಟ್ ಸ್ಲೈಟ್ ವೇರಿಯೇಷನ್ ಇನ್ ಸೈಜ್. ನಾವು ಯಾವ ಡೈಮೆನ್ಷನ್ದು ಕಟ್ ಮಾಡಬೇಕಲ್ಲ, ಆ ಕಟ್ ಮಾಡುವಾಗ ಆ ಡೆಪ್ತು ವೇರಿ ಮಾಡ್ಕೋಬೋದು ನಾವು. ಥ್ರೆಡ್ಗೆ ಡೆಪ್ತ್ ಇರುತ್ತಲ್ವ, ಆ ಥ್ರೆಡ್ಗೆ ಡೆಪ್ತನ್ನ ನಾವು ವೇರಿ ಮಾಡ್ಕೋಬೋದು, ಕಮ್ಮಿ ಮಾಡ್ಕೋಬೋದು ಸ್ವಲ್ಪ, ಅಥವಾ ಪಕ್ಕ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೋಬೋದು. ಹಾಗೆ ನಮಗೆ ಅವಶ್ಯಕತೆಗೆ ತಕ್ಕಂತೆ ನಾವು ಮಾಡ್ಕೋಬೋದು. ಆವಾಗ ಈ ಸ್ಲಾಟ್ ನಮಗೆ ಅನುಕೂಲಕ್ಕೆ ಬರುತ್ತೆ. ಅಲ್ಲಿ ಸೈಜು ವೇರಿ ಆಗುತ್ತೆ. ಈ ಸ್ಲಾಟ್ ನಮಗೆ ಅನುಕೂಲಕ್ಕೆ ಬರುತ್ತೆ. ಇಲ್ಲಿ ನೋಡಿ, ಬಂತು ಫಿಗರು. ಪೂರ್ತಿ ಒಂದು ಸರ್ಕ್ಯುಲರು, ಒಂದು ರೌಂಡ್ ಇದೆ, ಮಧ್ಯದಲ್ಲಿ ಒಂದು ಜಾಗ ಇದೆ. ಕಟ್ ಮಾಡಿಬಿಟ್ಟಿದ್ದಾನೆ. ಇಲ್ಲೊಂದು ಸ್ಲಾಟು ಕಟ್ ಮಾಡಿಬಿಟ್ಟಿದ್ದಾನೆ. ಓಪನ್ ಇದೆ, ಅದು ಪೂರ್ತಿ ಓಪನ್ ಇರುತ್ತೆ. ಅದು ನೀವು ಆ ಕಡೆ ಈ ಕಡೆ ಪ್ರೆಸ್ ಮಾಡಿದ್ರೆ ಅದು ಅಂತಂದರೆ, ಸುಮ್ಮನೆ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗೋಲ್ಲ. ಅದಕ್ಕೆ ಇದರಲ್ಲಿ ಡೈ ಸ್ಟಾಕಲ್ಲೇ ಹಾಕಿ ಅದಕ್ಕೆ ಸ್ಕ್ರೂಸ್ಗಳೆಲ್ಲ ಇದ್ದಾವೆ, ಅದನ್ನು ಟೈಟ್ ಮಾಡಿದ್ರೆ ಇದು ಹತ್ತಿರ ಬರುತ್ತೆ. ಅವಾಗೇನಾಗುತ್ತೆ, ಇದು ಸೈಜು ಚಿಕ್ಕದಾಗುತ್ತೆ. ಸೈಜು ಚಿಕ್ಕದಾಗುತ್ತೆ ಅಂತಂದರೆ 10 mm ಇರೋದು 5 mm ಆಗಲ್ಲ. ಆ ಥ್ರೆಡ್ಡು ಡೆಪ್ತ್ ಮಾತ್ರ ವೇರಿ ಆಗುತ್ತೆ ಅಷ್ಟೇ. ಆ್ಯಂಡ್ ವೆನ್ held in the die stock, variation in the size can be made by using the adjusting screw. ಯಾವಾಗ ನಮಗೆ ಅದು ವೇರಿಯೇಷನ್ನ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತೆಪ್ಪ ಅಂತಂದರೆ, ಇದು ಡೈ ಸ್ಟಾಕ್ ಒಳಗಡೆ ಹಾಕ್ಬಿಟ್ಟು ಅಲ್ಲಿ 2 ಸ್ಕ್ರೂ ಇರ್ತವೆ. ಆ ಕಡೆ ಈ ಕಡೆ 2 ಹೋಲ್ ಥರ ಇದೆ ನೋಡಿ, ಮೇಲೆ ಆ ಕಡೆ ಈ ಕಡೆ 2 ಹೋಲ್ ಇದೆಯಲ್ಲ, ಆ 2 ಹೋಲ್ಗಳನ್ನ ಟೈಟ್ ಮಾಡೋದು ಅಥವಾ ಲೂಸ್ ಮಾಡೋದ್ರ ಮೂಲಕ ನಾವು ಸೈಜನ್ನು ವೇರಿಯೇಷನ್ ಮಾಡ್ಕೋಬೋದು, ಚೇಂಜ್ ಮಾಡ್ಕೋಬೋದು, ಸ್ಲೈಟಾಗಿ ಚೇಂಜ್ ಮಾಡ್ಕೋಬೋದು. ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ ಡೈ ಸ್ಟಾಕಲ್ಲಿ? ಆ ಕಡೆ ಈ ಕಡೆ ಸೈಡ್ ಸ್ಕ್ರೂ ಅಂತಿದೆ ನೋಡಿ. ಆ ಸೆಂಟ್ರ್ ಸ್ಕ್ರೂನಲ್ಲಿ ಡೈನ ಲಾಕ್ ಮಾಡೋದು, ಆ ಕಡೆ ಈ ಕಡೆ ಅಳ್ಳಾಡ್ದಿರೋಂಗೆ. ಆ ಕಡೆ ಈ ಕಡೆ 2 ಸ್ಕ್ರೂ ಇದಾವೆ, ಸೈಡ್ ಸ್ಕ್ರೂ, ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು, ಸೈಜ್ನ ಸಣ್ಣಗೆ ವೇರಿಯೇಷನ್ ಮಾಡ್ಕೊಳ್ಳೋದು. ಸ್ಮಾಲ್ ವೇರಿಯೇಷನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಆ 2 ಸ್ಕ್ರೂಗಳನ್ನ ಟೈಟ್ ಮಾಡಿದ್ರೆ ಇದು ಸ್ವಲ್ಪ ಹತ್ತಿರಕ್ಕೆ ಬರುತ್ತೆ. ಆವಾಗ ಸ್ವಲ್ಪ ಟೈಟ್ ಆಗುತ್ತೆ ಮತ್ತು ಡೆಪ್ತು ಜಾಸ್ತಿ ಕಟ್ ಆಗುತ್ತೆ. ಆ್ಯಂಡ್ ದಿಸ್ ಪರ್ಮಿಟ್ಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಆಫ್ ದಿ ಡೆಪ್ತ್ ಆಫ್ ಕಟ್. ಅದೇನು ಹೆಲ್ಪ್ ಮಾಡುತ್ತೆ ನಾವು ಆ ಸ್ಕ್ರೂಗಳನ್ನ ಟೈಟ್ ಮಾಡ್ಕೊಳ್ಳೋದು ಅಥವಾ ಲೂಸ್ ಮಾಡ್ಕೊಳ್ಳೋದ್ರಿಂದ ಅಂದರೆ,
ಆ ಡೆಪ್ತ್ ಆಫ್ ಕಟ್ ಇದೆಯಲ್ಲ, ಆ ಡೆಪ್ತ್ ಆಫ್ ಕಟ್ಟನ್ನ ನಾವು ಇನ್ಕ್ರೀಸ್ ಮಾಡ್ಕೋಬೋದು ಅಥವಾ ಡಿಕ್ರೀಸು ಮಾಡ್ಕೋಬೋದು. ಅಂದರೆ ಡೆಪ್ತ್ ಆಫ್ ಕಟ್ಟೆ ಒಂದೇ ಸಲನೇ ಜಾಸ್ತಿನೂ ಮಾಡ್ಕೋಬೋದು ಅಥವಾ ಕಮ್ಮಿನೂ ಮಾಡ್ಕೋಬೋದು, ಅಥವಾ ನಿಧಾನಕ್ಕೆ ಫಸ್ಟ್ ಒಂದು ಕಟ್ಟಿಂಗು ಆದಮೇಲೆ ಪುನಃ ಇನ್ನೊಂದು ಸ್ವಲ್ಪ ಟೈಟ್ ಮಾಡಿಕೊಂಡು ಪುನಃ ಮೇಲಿಂದ ಇನ್ನೊಂದು ಸಲ ಹಾಕ್ಕೊಂಡು ಆ ಥರ ನಿಧಾನಕ್ಕೂ ಕೂಡ ನಾವು ಮಾಡ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ, ವೆನ್ ದ ಸೈಡ್ ಸ್ಕ್ರೂಸ್ ಆರ್ ಟೈಟನ್ಡ್ ದ ಡೈ ವಿಲ್ ಕ್ಲೋಸ್ ಸ್ಲೈಟ್ಲಿ. ಆ ಕಡೆ ಈ ಕಡೆ ಎರಡು ಸ್ಕ್ರೂಗಳನ್ನ ಸ್ವಲ್ಪ ಟೈಟ್ ಮಾಡಿದಾಗ ಏನಾಗುತ್ತೆ, ಡೈ ಸ್ವಲ್ಪ ಕ್ಲೋಸ್ ಆಗುತ್ತೆ, ಸ್ಲೈಟಾಗಿ ಕ್ಲೋಸ್ ಆಗುತ್ತೆ. ಇಲ್ಲಿ ನೋಡಿ, ಸೈಡ್ ಸ್ಕ್ರೂ ಇದೆಯಲ್ಲ ಅದನ್ನು ಟೈಟ್ ಮಾಡಿದಾಗ ಆ ಗ್ಯಾಪ್ ಮುಚ್ಕೊಳ್ಳುತ್ತೆ. ಡೈ ಓಪನ್ ಇದೆಯಲ್ಲ, ಅದು ಸ್ಲಿಟ್ ಇದೆಯಲ್ಲ, ಅಲ್ಲಿ ಕ್ಲೋಸ್ ಆಗೋಕ್ಕೆ ಶುರು ಆಗುತ್ತೆ. ಅದು ಕ್ಲೋಸ್ ಆಗಿ ಸ್ಲೈಟಾಗಿ ಕ್ಲೋಸ್ ಆಗುತ್ತೆ. ಆ್ಯಂಡ್ ಫಾರ್ ಅಡ್ಜಸ್ಟಿಂಗ್ ದಿ ಡೆಪ್ತ್ ಆಫ್ ದ ಕಟ್ ದ ಸೆಂಟರ್ ಸ್ಕ್ರೂ ಈಸ್ ಅಡ್ವಾನ್ಸ್ಡ್ ಆ್ಯಂಡ್ ಲಾಕ್ಡ್ ಇನ್ ದಿ ಗ್ರೂ. ನಾವು ಆ ಥರ ಫಸ್ಟೇ ನಾವು ಇದನ್ನು ಲಾಕ್ ಮಾಡ್ದೇ ಡೈರೆಕ್ಟಾಗಿ ಸೈಡ್ ಸ್ಕ್ರೂ ಹಾಕಿದ್ರೆ ಪ್ರಯೋಜನ ಆಗೋಲ್ಲ. ಸೈಡ್ ಸ್ಕ್ರೂ ಟೈಟ್ ಮಾಡಿದ್ರೆ ಮೊದಲು ಸೆಂಟ್ರ್ ಸ್ಕ್ರೂನಲ್ಲಿ ಲಾಕ್ ಮಾಡಿಬಿಡೋದು. ನಾನು ಆವಾಗಲೇ ಹೇಳಿದೆ, ಸೆಂಟ್ರ್ ಸ್ಕ್ರೂನಲ್ಲಿ ಡೈನ ಲಾಕ್ ಮಾಡಿಬಿಟ್ಟು ಅದು ಆ ಕಡೆ ಈ ಕಡೆ ಅಲ್ಲಾಡದೇ ಇರೋ ಥರ ಈ ಸೈಡ್ ಸ್ಕ್ರೂನ ಆಮೇಲೆ ನಾವು ಟೈಟ್ ಮಾಡಿ ನಮಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ದಿಸ್ ಟೈಪ್ ಆರ್ ಡೈ ಸ್ಟಾಕ್ ಈಸ್ ಕಾಲ್ಡ್ ಬಟನ್ ಪ್ಯಾಟ್ರನ್ ಸ್ಟಾಕ್. ಇದನ್ನು ಬಟನ್ ಡೈ ಅಂತ ಕರಿತೀವಲ್ವ, ಸೊ ಅದಕ್ಕೆ ಇದನ್ನು ಬಟನ್ ಡೈ ಸ್ಟಾಕ್ ಅಂತಲೂ ಕರೀತಾರೆ, ಬಟನ್ ಪ್ಯಾಟ್ರನ್ ಸ್ಟಾಕ್ ಅಂತಲೂ ಕರೀತಾರೆ. ದಿಸ್ ಟೈಪ್ ಆರ್ ಡೈ ಸ್ಟಾಕ್ ಆರ್ ಕಾಲ್ಡ್ ಬಟನ್ ಪ್ಯಾಟ್ರನ್ ಸ್ಟಾಕ್. ಏನು ಈ ಥರ ಸರ್ಕ್ಯುಲರ್ ಸ್ಪ್ಲಿಟ್ ಡೈಗೆ ಬಟನ್ ಡೈ ಅಂತಲೂ ಕರೀತಾರೆ. ಸೊ ಅದನ್ನು ಯೂಸ್ ಮಾಡ್ತೀವಲ್ಲ ಈ ಸ್ಟಾಕು, ಅದನ್ನು ಏನು ಬಟನ್ ಪ್ಯಾಟ್ರನ್ ಸ್ಟಾಕ್ ಅಂತಲೂ ಕರೀತಾರೆ. ಇಲ್ಲಿದೆ ನೋಡಿ, ಅಡ್ಜಸ್ಟಿಂಗ್ ಸ್ಕ್ರೂಸ್. ಮಧ್ಯದ ಸ್ಕ್ರೂನ ಲಾಕ್ ಮಾಡಿಬಿಡೋದು. ಅದಕ್ಕೂ ಒಂದು ಗ್ರೂ ಇರ್ತದೆ ಡೈ ಒಳಗಡೆ. ಡೈಯಲ್ಲಿ ಒಂದು ಗ್ರೂ ಇರ್ತದೆ, ಆ ಸ್ಕ್ರೂ ಹೋಗಿ ಲಾಕ್ ಆಗಿಬಿಡುತ್ತೆ, ನಿಮಗೆ ತಿರುಗೋದಿಲ್ಲ, ಲಾಕ್ ಆಗಿಬಿಡುತ್ತೆ, ಒಂದೇ ಕಡೆ ನಿಂತ್ಕೊಂಡಿರುತ್ತೆ. ಸೊ ಆ ಕಡೆ ಈ ಕಡೆ ಅಡ್ಜಸ್ಟಿಂಗ್ ಸ್ಕ್ರೂನ ನಾವು ಟೈಟ್ ಮಾಡೋದು, ಲೂಸ್ ಮಾಡಿದಾಗ ಅದು ಸ್ಲೈಟಾಗಿ ಕ್ಲೋಸ್ ಆಗೋದು, ಓಪನ್ ಆಗೋದು ಆಗುತ್ತೆ. ಇಲ್ಲಿದೆ ನೋಡಿ, ಸ್ಪ್ಲಿಟ್ ಸರ್ಕ್ಯುಲರ್ ಡೈ ಸ್ಟಾಕ್ ಇದೆ. ಆ ಡೈ ಸ್ಟಾಕ್ ಒಳಗಡೆ ಹಾಕಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು. ಈ ಸೆಂಟ್ರಲ್ ಇದೆಯಲ್ಲ, ಸೆಂಟ್ರಲ್ಲಿರೋ ನಟ್ಟನ್ನ ಟೈಟ್ ಮಾಡಿದ್ರೆ ಲಾಕ್ ಆಗಿಬಿಡ್ತದೆ. ಮತ್ತು ಆ ಕಡೆ ಈ ಕಡೆ ಇರೋ ಸ್ಕ್ರೂಗಳನ್ನ ಟೈಟ್ ಮಾಡೋದು, ಲೂಸ್ ಮಾಡೋದು ಮಾಡಿಕೊಂಡು ಸ್ಲೈಟ್ ವೇರಿಯೇಷನ್ ಮಾಡ್ಕೋಬೋದು ಸೈಜಲ್ಲಿ. ಸ್ಲೈಟ್ ವೇರಿಯೇಷನ್. ಇನ್ನು ನೆಕ್ಸ್ಟ್ ಟೈಪ್ ಆಫ್ ಡೈ. ಇದೇನಿದು ನೋಡಿ, ಆಫ್ ಡೈ 2 ಪೀಸ್ ಇದೆ ಅಲ್ವಾ ಡೈ ಒಳಗಡೆ ನೋಡಿ, ಡೈ ಸ್ಟಾಕ್ ಒಳಗಡೆ 2 ಪೀಸ್ ಇದೆ. ಸ್ಲೈಡ್ ಆಗೋ ಥರ ಇದೆ ನೋಡಿ. ಕೆಳಗಡೆ ಒಂದು ಸುಮ್ಮನೆ ಕೂತಿದೆ, ಮೇಲ್ಗಡೆಯಿಂದ ಒಂದು ಬೋಲ್ಟ್ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಸೈಜ್ನ. ಕಾಣಿಸ್ತಾ ಇದೆಯಲ್ವಾ? ಸೊ ಆಫ್ ಡೈ ಆರ್ ಸ್ಟ್ರಾಂಗರ್ ಇನ್ ಕನ್ಸ್ಟ್ರಕ್ಷನ್. ಇದು ಮೇಯ್ನ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇದು ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಕನ್ಸ್ಟ್ರಕ್ಷನಲ್ಲಿ ಇದು ಸ್ಟ್ರಾಂಗ್ ಆಗಿರುತ್ತೆ. ಸರ್ಕ್ಯುಲರ್ ಸ್ಪ್ಲಿಟ್ ಡೈಗಿಂತ ಇದು ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ಕ್ಯಾನ್ ಬಿ ಮೇಡ್ ಈಸಿಲಿ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದಿ ಡೆಪ್ತ್ ಆಫ್ ಕಟ್. ಇದರಲ್ಲಿ ಅಡ್ಜಸ್ಟ್ಮೆಂಟು ಭಾಳ ಈಸಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಭಾಳ ಈಸಿ. ಈ ಡೆಪ್ತ್ ಆಫ್ ಕಟ್ನ ಇನ್ಕ್ರೀಸ್ ಮಾಡೋದು ಅಥವಾ ಡಿಕ್ರೀಸ್ ಮಾಡೋದಕ್ಕೆ ಭಾಳ ಈಸಿ. ಇದರಲ್ಲಿ 2 ಪೀಸ್ ಇರೋದು, ಮೇಲ್ಗಡೆನೋ ಬೋಲ್ಟು ಫಿಕ್ಸ್ ಮಾಡಿರ್ತಾನೆ, ಅದನ್ನು ಟೈಟ್ ಮಾಡಿದ್ರೆ ಕೆಳಗಡೆ ಹೋಗುತ್ತೆ, ಇಲ್ಲ ಲೂಸ್ ಮಾಡಿದ್ರೆ ಮೇಲ್ಗಡೆ ಬರುತ್ತೆ. ಸೊ ಡೆಪ್ತ್ ಆಫ್ ಕಟ್ಟನ್ನು ಇನ್ಕ್ರೀಸ್ ಮಾಡೋದು ಅಥವಾ ಡಿಕ್ರೀಸ್ ಮಾಡೋದು ಭಾಳ ಈಸಿ ಇದರಲ್ಲಿ. ಆ್ಯಂಡ್ ದೀಸ್ ಡೈಸ್ ಆರ್ ಅವೈಲಬಲ್ ಇನ್ ಮ್ಯಾಚಿಂಗ್ ಪೇರ್ಸ್ ಆ್ಯಂಡ್ ಶುಡ್ ಬಿ ಯೂಸ್ ಟುಗೆದರ್. ಮತ್ತು ಇದು ಮ್ಯಾಚಿಂಗ್ ಪೇರ್ಸಲ್ಲೇ ಸಿಗುತ್ತೆ, ಮತ್ತು ಇದನ್ನು ಪೇರ್ಸಲ್ಲೇ ಯೂಸ್ ಮಾಡಬೇಕು. ಈಗ ಅದು ಕಾಮನ್ ಸೆನ್ಸು ಅಲ್ವಾ? 2 ಒಂದೇ ಥರ ಥ್ರೆಡ್ಡು, ಒಂದೇ ಸೈಜಿನ ಥ್ರೆಡ್ಡು ಅಂದರೆ 2 ಪೀಸ್ ಇರುತ್ತೆ. ಈಗ ನಾವು ಯಾವುದೋ ಒಂದು ಸೈಜ್ ಕೇಳಿದಾಗ ಈಗ ಅವನು 2 ಪೀಸೇ ಕೊಡಬೇಕು, ಮತ್ತು ಆ 2 ಪೀಸ್ನು ಜೊತೆಗೇ ನಾವು ಯೂಸ್ ಮಾಡಬೇಕು, ಅದು ಕಾಮನ್ ಸೆನ್ಸು. ಸೊ 2 ಪೀಸ್ನು ಜೊತೆಗೇ ಯೂಸ್ ಮಾಡಬೇಕು, ಮ್ಯಾಚಲ್ಲೇ ಯೂಸ್ ಮಾಡಬೇಕು. ಪರ್ಟಿಕ್ಯುಲರ್ ಆ ಜೊತೆದೇ ಯೂಸ್ ಮಾಡಬೇಕು. ಜೊತೆ ನೀವು ಇದು ಒಂದು 10 mm ಇನ್ನೊಂದು 8 mm ಇದರ ಒಂದು ಪೀಸು 10 mm ಒಂದು ಪೀಸ್ 8 mm ಯೂಸ್ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ಸೊ 2 ಮ್ಯಾಚಿಂಗ್ ಪೇರ್ಸೇ ಯೂಸ್ ಮಾಡಬೇಕು ಮತ್ತು ಜೊತೆಗೇ ಯೂಸ್ ಮಾಡಬೇಕು. ಬೈ ಅಡ್ಜಸ್ಟಿಂಗ್ ದಿ ಸ್ಕ್ರೂ ಆಫ್ ದ ಡೈ ಸ್ಟಾಕ್
ದ ಡೈ ಪೀಸಸ್ ಕ್ಯಾನ್ ಬಿ ಬ್ರಾಟ್ ಕ್ಲೋಸರ್ ಟುಗೆದರ್ ಆರ್ ಕ್ಯಾನ್ ಬಿ ಮೂವ್ಡ್ ಅಪಾರ್ಟ್. ಅಡ್ಜಸ್ಟಿಂಗ್ ಸ್ಕ್ರೂ ಇದೆಯಲ್ಲ ಮೇಲೆ ಬೋಲ್ಟ್ ಥರ ಇತ್ತಲ್ಲ ಅದು, ಅದನ್ನು ಅಡ್ಜಸ್ಟ್ ಮಾಡೋದ್ರ ಮೂಲಕ ಆ ಡೈಸ್ಗಳು ಡೈ ಪೀಸ್ಗಳು ಅದನ್ನು ಹತ್ತಿರಕ್ಕೂ ತೊಗೊಂಬರ್ಬೋದು ಅಥವಾ ದೂರಕ್ಕೂ ತೊಗೊಂಡೋಗ್ಬೋದು. ಟೈಟ್ ಮಾಡಿದ್ರೆ ಎರಡು ಒಂದಕ್ಕೊಂದಕ್ಕೆ ಹತ್ರಕ್ಕೆ ಬರುತ್ತೆ, ಲೂಸ್ ಮಾಡಿದ್ರೆ ದೂರ ಆಗುತ್ತೆ, ಒಂದಕ್ಕೊಂದು ದೂರ ಆಗುತ್ತೆ. ಇಲ್ಲಿ ನೋಡಿ ಕೊಟ್ಟಿದ್ದಾನೆ, ಈ ಸ್ಕ್ರೂನ ಟೈಟ್ ಮಾಡಿದ್ರೆ ಡೈಸು ಹತ್ರಕ್ಕೆ ಹೋಗುತ್ತೆ, ಲೂಸ್ ಮಾಡಿದ್ರೆ ಮೇಲಕ್ಕೆ ಬರುತ್ತೆ ಅಲ್ವಾ. ಸೊ ಅದನ್ನೇ ಅಲ್ಲಿ ಹೇಳಿದ್ದೀನಿ, ಬೈ ಅಡ್ಜಸ್ಟಿಂಗ್ ದಿ ಸ್ಕ್ರೂ ಆಫ್ ದಿ ಡೈ ಸ್ಟಾಕ್ ದ ಡೈ ಪೀಸಸ್ ಕ್ಯಾನ್ ಬಿ ಬ್ರಾಟ್ ಕ್ಲೋಸರ್ ಟುಗೆದರ್ ಆರ್ ಕ್ಯಾನ್ ಬಿ ಮೂವ್ಡ್ ಅಪಾರ್ಟ್. ಎರಡೂ ಹತ್ತಿರಕ್ಕೂ ತೊಗೊಂಬರ್ಬೋದು, ದೂರಕ್ಕೂ ತೊಗೊಂಡೋಗ್ಬೋದು. ದೇ ನೀಡ್ ಎ ಸ್ಪೆಷಲ್ ಡೈ ಹೋಲ್ಡರ್. ಮತ್ತು ಇದಕ್ಕೆ ಸ್ಪೆಷಲ್ ಡೈ ಹೋಲ್ಡರ್ ಬೇಕು. ಮಾಮೂಲಿ ಡೈ ಹೋಲ್ಡರ್ಲಿ ಆಗಲ್ಲ, ಡೈ ಸ್ಟಾಕಲ್ಲಿ ಆಗಲ್ಲ. ಈ ಡೈ ಹೋಲ್ಡರ್ ಅಂತ ಸ್ಪೆಷಲ್ ಆಗಿದೆ. ಇದು ಶೇಪೇ ನೋಡಿದ ತಕ್ಷಣ ಗೊತ್ತಾಗುತ್ತಲ್ವ ನಿಮಗೆ, ಅದೇ ಬೇರೆ ಥರ ಇತ್ತು, ಇದೇ ಬೇರೆ ಥರ ಇದೆ. ಸೊ ಇದು ಇಟ್ ನೀಡ್ಸ್ ಎ ಸ್ಪೆಷಲ್ ಡೈ ಹೋಲ್ಡರ್. ಇನ್ನು ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ, ಮತ್ತೊಂದು ಟೈಪ್ದು ಡೈ ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ. ಅಡ್ಜಸ್ಟಬಲ್ ಇದೆ, ಸ್ಕ್ರೂ ಇದೆ, ಪ್ಲೇಟ್ ಇದೆ, ಆಮೇಲೆ ಡೈ ಅಂತ ಕರೀತಾರೆ. ಏನಿದು ಡೈ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಅಷ್ಟೇ, ಅಡ್ಜಸ್ಟಬಲ್ ಮಾಡ್ಕೋಬೋದು. ಏನಿದು ನೋಡೋಣ. ದಿಸ್ ಈಸ್ ಅನದರ್ ಟೈಪ್ ಆಫ್ ಎ 2 ಪೀಸ್ ಡೈ ಸಿಮಿಲರ್ ಟು ದ ಆಫ್ ಡೈ. ಇದು ಇನ್ನೊಂದು 2 ಪೀಸ್ ಇರುವಂಥ ಡೈ. ಈಗ ನಾವಲ್ಲಿ ಹಾಫ್ ಡೈ ನೋಡಿದ್ವಲ್ಲ, ಅದು 2 ಪೀಸ್ ಇರುವಂಥದ್ದು, ಅದೇ ಥರ ಇದು 2 ಪೀಸ್ ಇರುವಂಥ ಮತ್ತೊಂದು ಡೈ. ಇದು ಆಲ್ಮೋಸ್ಟ್ ಅಡ್ಜಸ್ಟಬಲ್ ಡೈ ನೋಡಿದ್ವಲ್ಲ, ಅದು ಈ ಥರ ಡೈ ನೋಡಿದ್ವಲ್ಲ 2 ಪೀಸು ಹಾಫ್ ಡೈ, ಅದೇ ಥರ ಇದು ಕೂಡ 2 ಪೀಸ್ ಇರುವಂಥ ಡೈ. ದಿಸ್ ಈಸ್ ಅನದರ್ ಟೈಪ್ ಆಫ್ ಎ 2 ಪೀಸ್ ಡೈ ಸಿಮಿಲರ್ ಟು ದಿ ಹಾಫ್ ಡೈ. ಹಾಫ್ ಡೈ ಥರನೇ ಇರುತ್ತೆ. ಇಲ್ಲಿ ನೋಡಿ ಬಂತು ಫಿಗರು, 2 ಪೀಸ್ ಇದೆ, ಮಧ್ಯದಲ್ಲಿದೆ ನೋಡಿ 2 ಪೀಸು. ಅದನ್ನು ಈ ರೌಂಡ್ ಕೆಳಗಡೆ ಇದೆಯಲ್ಲ, ಆ ಕಡೆ ಈ ಕಡೆ ಕೂತ್ಕೊಳ್ಳೋಕ್ಕೆ ಜಾಗ ಇದೆ ನೋಡಿ. ಆ ಮೇಲ್ಗಡೆ ಇರೋದು ಗೈಡ್ ಪ್ಲೇಟು, ಇಲ್ಲಿ ಕೆಳಗಡೆ ಅದು ಕೂತ್ಕೊಳ್ಳೋಕ್ಕೆ ಜಾಗ ಇದೆ. ದಿಸ್ ಪ್ರೊವೈಡ್ಸ್ ಗ್ರೇಟರ್ ಅಡ್ಜಸ್ಟ್ಮೆಂಟ್ ದ್ಯಾನ್ ದ ಸ್ಪ್ಲಿಟ್ ಡೈ. ಇದು ಸ್ಪ್ಲಿಟ್ ಡೈಗಿಂತ ಜಾಸ್ತಿ ಅಡ್ಜಸ್ಟ್ಮೆಂಟು ಮಾಡ್ಕೋಬೋದು ಇದರಲ್ಲಿ ಆ ಸ್ಪ್ಲಿಟ್ ಡೈಯಲ್ಲಿ ಏನು ಅಡ್ಜಸ್ಟ್ಮೆಂಟ್ ಇದೆ ಅದಕ್ಕಿಂತ ಜಾಸ್ತಿ ಅಡ್ಜಸ್ಟ್ಮೆಂಟನ್ನು ನಾವು ಮಾಡ್ಕೋಬೋದು. ಮತ್ತು ದ 2 ಡೈಸ್ ಹಾಲ್ಸ್ ಆರ್ ಹೆಲ್ಡ್ ಸೆಕ್ಯೂರ್ಲಿ ಇನ್ ಎ ಕಾಲರ್ ಬೈ ಮೀನ್ಸ್ ಆಫ್ ಎ ಥ್ರೆಡೆಡ್ ಪ್ಲೇಟ್. ಅದನ್ನು ಗೈಡ್ ಪ್ಲೇಟ್ ಅಂತ ಹೇಳ್ತಾರಲ್ಲ ಅದನ್ನು, ವಿಚ್ ಆಲ್ಸೋ ಆ್ಯಕ್ಟ್ಸ್ ಆ್ಯಸ್ ಎ ಗೈಡ್ ವೈಲ್ ಥ್ರೆಡಿಂಗ್. ಈ 2 ಹಾಲ್ಸ್, HALVES ಹಾಲ್ಸ್ ಅಂತಿದೆಯಲ್ಲ, ಅದನ್ನು ಹಾಲ್ಸ್ ಅಂತಂದರೆ ಆಫ್ ಅಂತ, ಹಾಲ್ಸ್ ಅಂತಂದರೆ ಆಫ್ ಅಂದರೆ ಅರ್ಧ ಅಂತ. ಇದರಲ್ಲಿ 2 ಅರ್ಧ ಇದೆ ತಾನೆ, ಅದನ್ನೇ ಅವನು ಇಂಗ್ಲೀಷಲ್ಲಿ ಹೇಳಿದ್ದಾನೆ ಅಷ್ಟೇ. 2 ಡೈ ಹಾಲ್ಸ್ ಅಂತ, ಅಲ್ಲಿ 2 ಅರ್ಧಗಳು ಅಂತ, 2 ಡೈನ ಅರ್ಧಗಳು, ಒಂದೊಂದು ಅರ್ಧ ಇದೆಯಲ್ವಾ, 2 ಪೀಸ್ ಇದೆಯಲ್ವಾ. ಸೊ ಅದನ್ನೇ 2 ಹಾಲ್ಸ್ ಅಂತ ಹೇಳಿದ್ದಾನೆ. ಹಾಲ್ಸ್ ಅಂತಂದರೆ ಆಫ್ ಅಂತ, ಅರ್ಧಗಳು ಅಂತ. 2 ಅರ್ಧಗಳು ಆರ್ ಹೆಲ್ಡ್ ಸೆಕ್ಯೂರ್ಲಿ ಇನ್ ಎ ಕಾಲರ್ ಬೈ ಮೀನ್ಸ್ ಆಫ್ ಥ್ರೆಡೆಡ್ ಪ್ಲೇಟ್. ಆ ಥ್ರೆಡೆಡ್ ಪ್ಲೇಟ್ನ ಉಪಯೋಗಿಸ್ಕೊಂಡು ಈ ಕಾಲರ್ ಒಳಗಡೆ ಅದನ್ನು ಸೆಕ್ಯೂರ್ಲಿ ನಾವು ಫಿಕ್ಸ್ ಮಾಡಬೇಕಾಗುತ್ತೆ, ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಈ ಗೈಡ್ ಪ್ಲೇಟು ಥ್ರೆಡಿಂಗ್ ಮಾಡುವಾಗ ನಮಗೆ ಗೈಡಾಗಿ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ ಅದೇ ಕಂಟಿನ್ಯೂಷನು, ಅದೇ ಸೇಮ್ ಫಿಗರ್ ಬಂತು. ಇಲ್ಲಿ ನೋಡಿ, ವೆನ್ ದಿ ಗೈಡ್ ಪ್ಲೇಟ್ ಈಸ್ ಟೈಟನ್ಡ್ ಆಫ್ಟರ್ ಪ್ಲೇಸಿಂಗ್ ದಿ ಡೈ ಪೀಸಸ್ in the collar, the die pieces are correctly located and rigidly held. ಯಾವಾಗ ನಾವು ಈ ಗೈಡ್ ಪ್ಲೇಟ್ನ ಉಪಯೋಗಿಸ್ಕೊಂಡು ಈ ಎರಡು ಹಾಫ್ಸ್ಗಳು ಅಂದರೆ 2 ಪೀಸ್ಗಳಿದಾವಲ್ಲ, 2 ಪೀಸ್ಗಳನ್ನ ನಾವು ಕಾಲರ್ ಒಳಗಡೆ ಪ್ಲೇಸ್ ಮಾಡ್ತೀವಿ, ಆವಾಗ ಅದು ರಿಜಿಡ್ಡಾಗಿ ಲೊಕೇಟಾಗಿ ಹೆಲ್ಡ್ ಆಗುತ್ತೆ, ಕರೆಕ್ಟಾಗಿ ಲೊಕೇಟು ಆಗುತ್ತೆ, ಮತ್ತು ರಿಜಿಡ್ಡಾಗಿ ಹೋಲ್ಡು ಆಗುತ್ತೆ, ಅಂದರೆ ಬಿಗಿಯಾಗಿ ಕೂತ್ಕೊಳ್ಳುತ್ತೆ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. The tie pieces can be adjusted using the adjusting screws on the collar. ಮತ್ತು ಈ ಕಾಲರಲ್ಲಿ ನೋಡಿ,
ಈ ಕಾಲರಲ್ಲಿ ಈ ಕಡೆ ಒಂದು ಸ್ಕ್ರೂ ಇದೆ, ಅದೇ ಥರ ಆ ಕಡೆನೂ ಒಂದು ಸ್ಕ್ರೂ ಹಾಕೋಕ್ಕೆ ಜಾಗ ಇದೆ. ಈ 2 ಸ್ಕ್ರೂನ ಉಪಯೋಗಿಸ್ಕೊಂಡು ನಾವು ಈ ಡೈಮೆನ್ಷನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಡೈಮೆನ್ಷನ್ ಏನೋ ಡೆಪ್ತ್ ಆಫ್ ಕಟ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಅವೆರಡೂ ಟೈಟ್ ಮಾಡಿದ್ರೆ ಹತ್ರಕ್ಕೆ ಬರುತ್ತವೆ, ಲೂಸ್ ಮಾಡಿದ್ರೆ ಹಿಂದಕ್ಕೆ ಹೋಗುತ್ತೆ. ಸೊ ಅದು ಸ್ವಲ್ಪ ಡೈಮೆನ್ಷನ್ನ ನಾವು ಸ್ಲೈಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನೆಕ್ಸ್ಟು ಸೇಮ್ ಅದೇ ಕಂಟಿನ್ಯೂಷನ್ನು ನೋಡಿ, ಇಲ್ಲಿ ಒಳಗಡೆ ಹಾಕಿ ಡೈನ ಒಳಗಡೆ ಕೂರಿಸ್ಕೊಂಡು ಅದಕ್ಕೆ ಬೇರೆ ಡೈ ಹಾಕಿ ಡೈ ಸ್ಟಾಕು ಯೂಸ್ ಮಾಡಿಕೊಂಡು ಹಾಕಿದ್ದಾನೆ. ದಿಸ್ ಟೈಪ್ ಆಫ್ ಡೈ ಸ್ಟಾಕ್ ಯೂಸ್ಡ್ ಈಸ್ ಕಾಲ್ಡ್ ಕ್ವಿಕ್ ಕಟ್ ಡೈ ಸ್ಟಾಕ್. ಇದನ್ನು ಕ್ವಿಕ್ ಕಟ್ ಡೈ ಸ್ಟಾಕ್ ಅಂತ ಕರೀತಾರೆ. ಅದೇ ಥರ ಇನ್ನು ಕಂಟಿನ್ಯೂಷನ್ನು, ದ ಬಾಟಮ್ ಆಫ್ ದ ಡೈ ಹಾಲ್ಸ್ ಈಸ್ ಸ್ಟೇಪಲ್ಡ್ ಟು ಪ್ರೊವೈಡ್ ದಿ ಲೀಡ್ ಫಾರ್ ಸ್ಟಾರ್ಟಿಂಗ್ ದಿ ಥ್ರೆಡ್. ಇಲ್ಲಿ ದಿ ಬಾಟಮ್ ಆಫ್ ದ ಡೈ ಹಾಲ್ಸ್ ಅಂದರೆ 2 ಅರ್ಧಗಳಿದಾವಲ್ಲ, ಆ 2 ಅರ್ಧಗಳದ್ದು ಬಾಟಮ್ಮು ಸ್ಲೈಟಾಗಿ ಟೇಪರ್ ಮಾಡಿರ್ತಾರೆ. ಅದನ್ನು ಲೀಡ್ ಅಂತ ಕರೀತಾರೆ. ಲೀಡ್ ಮಾಡಿದ್ದಾರೆ ಅಂದರೆ ಅಲ್ಲಿ ಸ್ಲೈಟಾಗಿ ಟೇಪರ್ ಇರ್ತದೆ. ಏನಕ್ಕೆ ಅಲ್ಲಿ ಸ್ಲೈಟಾಗಿ ಟೇಪರ್ ಇರ್ತದೆ ಅಂದರೆ ಥ್ರೆಡ್ ಕಟಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ. ಆನ್ ಒನ್ ಸೈಡ್ ಆಫ್ ಈಚ್ ಡೈ ಹೆಡ್ ದ ಸ್ಪೈರಲ್ ನಂಬರ್ ಈಸ್ ಸ್ಟ್ಯಾಂಪ್ಡ್. ಸೀರಿಯಲ್ ನಂಬರ್ ಈಸ್ ಸ್ಟ್ಯಾಂಪ್ಡ್. ಆ ಒಂದು ಸೈಡಲ್ಲಿ ಈಚ್ ಡೈ ಮೇಲೆ, ಅಂದರೆ 2 ಪೀಸ್ ಇರುತ್ತಲ್ಲ ಡೈ, ಆ ಈಚ್ ಡೈ ಮೇಲೆ ಆ ಸೀರಿಯಲ್ ನಂಬರ್ನ ಸ್ಟ್ಯಾಂಪ್ ಮಾಡಿರ್ತಾನೆ. ಸೀರಿಯಲ್ ನಂಬರ್ ಅಲ್ಲಿ ಸ್ಟ್ಯಾಂಪ್ ಇರೋದ್ರಿಂದ 2 ಒಂದೇ ಥರದ ಡೈಗಳನ್ನ ನಾವು ಯೂಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ್ಯಂಡ್ ಬೋತ್ ಪೀಸಸ್ ಶುಡ್ ಹ್ಯಾವ್ ದಿ ಸೇಮ್ ಸೀರಿಯಲ್ ನಂಬರ್. ಮತ್ತು ನಾವು ಉಪಯೋಗಿಸುವಂಥ 2 ಡೈಗಳು, 2 ಪೀಸ್ಗಳು ಸೇಮ್ ಸೀರಿಯಲ್ ನಂಬರ್ನ ಇರಬೇಕು. 2 ಸೇಮ್ ಸೀರಿಯಲ್ ನಂಬರ್ಗಳೇ ಇರಬೇಕು. ಆವಾಗಲೇ ನಮಗೆ ಪ್ರಾಪರ್ ಥ್ರೆಡ್ಡು ನಮಗೆ ಬರೋದು. ಒಂದೊಂದು ಬೇರೆ ಬೇರೆ ಸೀರಿಯಲ್ ನಂಬರ್ ಈ ತೊಗೊಂಡು ನಾವು ಥ್ರೆಡ್ ಕಟ್ ಮಾಡಿದ್ರೆ ನಮಗೆ ಬೇಕಾದಂಥ ಥ್ರೆಡ್ಡು ಬರೋದಿಲ್ಲ. ಸೊ ಸೇಮ್ ಸೀರಿಯಲ್ ನಂಬರ್ ಇರೋವಂಥದ್ದನ್ನು ನಾವು ಉಪಯೋಗಿಸ್ಬೇಕು. ಇದೆಲ್ಲ ಆದಮೇಲೆ ಡೈನ್ಯಾಟ್, ಇದನ್ನು ಸಾಲಿಡ್ ಡೈ ಅಂತಲೂ ಕರೀತಾರೆ. ಡೈನ್ಯಾಟ್ ಇದು ಒಂದು ನಿಮಗೆ ತಲೆಯಲ್ಲಿ ಒಳಗಡೆ ಯಾವಾಗಲೂ ಇರಬೇಕು. ಅಡ್ಜಸ್ಟಬಲ್ ಡೈ ಪ್ಲೇಟ್ ಆಗಲಿ, ಆಫ್ ಡೈ ಆಗಲಿ, ಅಥವಾ ಸ್ಪೈರಲ್ ಸ್ಪ್ಲಿಟ್ ಡೈ ಆಗಲಿ, ಈ 3 ಡೈಸ್ಗಳು ಎಕ್ಸ್ಟರ್ನಲ್ ಥ್ರೆಡ್ಡನ್ನು ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆಫ್ ಡೈ ಆಗಲಿ ಅಥವಾ ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಆಗಲಿ ಅಥವಾ ಅಡ್ಜಸ್ಟಬಲ್ ಪ್ಲೇಟ್ ಡೈ ಆಗಲಿ, ಎಕ್ಸ್ಟರ್ನಲ್ ಥ್ರೆಡ್ಡನ್ನು ಕಟಿಂಗ್ ಮಾಡೋದಕ್ಕೆ, ಅಂದರೆ ಹೊಸದಾಗಿ ಥ್ರೆಡ್ಡನ್ನು ಫಾರ್ಮ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ವೆರಾಸ್ ಡೈನಟ್, ಆ ಡೈನಟ್ಟನ್ನ ಥ್ರೆಡ್ಡನ್ನ ಕಟಿಂಗ್ ಮಾಡೋದಕ್ಕೆ ನಾವು ಉಪಯೋಗಿಸಲ್ಲ. ಇಲ್ಲಿ ಬಂತು ನೋಡಿ ನಟ್ಟು, ಸೇಮ್ ನಟ್ ಥರನೇ ಇದೆ ಎಕ್ಸಾಕ್ಟಾಗಿ ಡೈನಟ್. ಈ ಡೈನಟ್ಟನ್ನು ನಾವು ಹೊಸದಾಗಿ ಥ್ರೆಡ್ಡನ್ನು ಕಟ್ ಮಾಡೋದಕ್ಕೆ ಉಪಯೋಗಿಸಲ್ಲ. ದ ಡೈನಟ್ ಈಸ್ ಯೂಸ್ಡ್ ಫಾರ್ ಚೇಸಿಂಗ್ ಆರ್ ರೀಕಂಡೀಷನಿಂಗ್ ದಿ ಡ್ಯಾಮೇಜ್ಡ್ ಥ್ರೆಡ್. ಮತ್ತು ಇದೇನಕ್ಕೆ ಉಪಯೋಗಿಸ್ತೀವಿ ಅಂತಂದರೆ, ಆಲ್ರೆಡಿ ಥ್ರೆಡ್ ಇರುತ್ತಲ್ಲ, ಒಂದು ಬೋಲ್ಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಆ ಬೋಲ್ಟಲ್ಲಿ ಥ್ರೆಡ್ಸ್ ಏನಾದ್ರು ಡ್ಯಾಮೇಜ್ ಆಗಿದ್ದರೆ ಅಥವಾ ಅಲ್ಲೇನಾದ್ರು ರಸ್ಟ್ ಇಟ್ಕೊಂಬಿಟ್ಟು ನಿಮಗೆ ನಟ್ಟು ಎಲ್ಲ ಪುನಃ ಅದಕ್ಕೆ ಹಾಕೋಕ್ಕಾಗದೇ ಇದ್ದರೆ, ಸ್ಲೈಟಾಗಿ ಏನಾದ್ರು ವೇರಿಯೇಷನ್ ಆಗಿದ್ದರೆ, ಅಂಥದನ್ನು ರೀಕಂಡೀಷನ್ ಮಾಡೋದಕ್ಕೆ ಈ ಡೈನಟ್ಟನ್ನು ಯೂಸ್ ಮಾಡ್ತೀವಿ. ಇದು 100% ಎಕ್ಸಾಮಲ್ಲಿ ಕೇಳ್ತಾನೆ. ಇದು ಒಂದು ತಲೆ ಒಳಗಡೆ ಇರಲಿ. ಡೈನಟ್ಟನ್ನು ಏನಕ್ಕೆ ಉಪಯೋಗಿಸ್ತೀವಿ ಅಂತ ಕೇಳ್ಬಿಟ್ಟು 4 ಆಪ್ಷನ್ ಕೊಡ್ತಾನೆ. ಎಕ್ಸ್ಟರ್ನಲ್ ಥ್ರೆಡ್ ಕಟ್ ಮಾಡೋಕ್ಕೆ, ಎಕ್ಸ್ಟರ್ನಲ್ ಥ್ರೆಡ್ನ ರೀಕಂಡೀಷನ್ ಮಾಡೋಕ್ಕೆ, ಅಥವಾ ಇಂಟರ್ನಲ್ ಥ್ರೆಡ್ ಕಟ್ ಮಾಡೋಕ್ಕೆ, ಅಥವಾ ಯಾವುದಕ್ಕೂ ಅಲ್ಲ ಅಂತ ಒಂದು 4 ಆಪ್ಷನ್ ಕೊಟ್ಬಿಡ್ತಾನೆ. ನೀವು ಅವಾಗ ಏನು ಬರೀಬೇಕು, ಎಕ್ಸ್ಟರ್ನಲ್ ಥ್ರೆಡನ್ನು ರೀಕಂಡೀಷನ್ ಮಾಡೋದಕ್ಕೆ ಉಪಯೋಗಿಸ್ತಾರೆ ಇದನ್ನು ಅಂತ ಬರೀಬೇಕು. ಎಕ್ಸ್ಟರ್ನಲ್ ಥ್ರೆಡನ್ನು ರೀಕಂಡೀಷನ್ ಮಾಡೋದಕ್ಕೆ. ಅಥವಾ ಉಲ್ಟಾ ಕೇಳ್ಬಿಟ್ಟು ಡೈನಟ್ಟನ್ನ ಎಕ್ಸ್ಟರ್ನಲ್ ಥ್ರೆಡ್ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಮತ್ತು ಇನ್ನೇನು 3 ಕ್ವಶನ್ಗಳು ಕೊಡ್ತಾನೆ. ಅದು ತಪ್ಪು. ಸೊ ಇದು ಎಕ್ಸ್ಟರ್ನಲ್ ಥ್ರೆಡನ್ನು ಕಟ್ ಮಾಡೋಕ್ಕೆ ಉಪಯೋಗಿಸೋದಿಲ್ಲ. ಈ ಎಕ್ಸ್ಟರ್ನಲ್ ಥ್ರೆಡ್ ಆಲ್ರೆಡಿ ಇರೋವಂಥ ಥ್ರೆಡನ್ನು ರೀಕಂಡೀಷನ್ ಮಾಡೋದಕ್ಕೆ ಅಥವಾ ರಿಪೇರ್ ಮಾಡೋದಕ್ಕೆ ಈ ಡೈನಟ್ಟನ್ನ ಯೂಸ್ ಮಾಡ್ತಾರೆ. ಮತ್ತೊಂದು ಸಲ ಕೇಳಿಸ್ಕೊಳ್ಳಿ. ಡೈನಟ್ ಈಸ್ ಯೂಸ್ಡ್ ಫಾರ್ ಚೇಸಿಂಗ್ ಅಥವಾ ರೀಕಂಡೀಷನಿಂಗ್ ದಿ ಡ್ಯಾಮೇಜ್ಡ್ ಥ್ರೆಡ್. ಅಂದರೆ ಮುಂಚೆನೇ ಥ್ರೆಡ್ ಇರಬೇಕು,
ಅದು ಮುಂಚೆನೇ ಥ್ರೆಡ್ ಇರೋ ಥ್ರೆಡ್ಡು ಹಾಳಾಗಿದ್ದರೆ, ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದ್ದರೆ, ಅಲ್ಲೇನಾದ್ರು ರಸ್ಟ್ ಇಟ್ಕೊಂಬಿಟ್ಟು ಥ್ರೆಡ್ಡು ಹಾಕೋಕ್ಕೆ ಬೇರೆ ನಟ್ಟನ್ನು ಹಾಕೋಕ್ಕಾಗದೇ ಇದ್ದರೆ, ಈ ಥರದ್ದು ಏನಾದ್ರು ಸಣ್ಣ ಪುಟ್ಟ ಡ್ಯಾಮೇಜ್ಗಳಾಗಿದ್ದನ್ನು ರೀಕಂಡೀಷನ್ ಮಾಡೋಕ್ಕೆ ಉಪಯೋಗಿಸ್ತೀವಿ. ಹೊಸ ಥ್ರೆಡ್ ಮಾಡೋದಕ್ಕೆ ಇದನ್ನು ಉಪಯೋಗಿಸೋದಿಲ್ಲ. ಹೊಸ ಥ್ರೆಡ್ಡನ್ನು ಕಟ್ ಮಾಡೋದಕ್ಕೆ ಇದನ್ನು ಉಪಯೋಗಿಸೋದಿಲ್ಲ. ಅದು ನಿಮ್ಮ ಮೈಂಡ್ ಒಳಗಡೆ ಇರಬೇಕು. ಡೈ ನಟ್ಸ್ ಆರ್ ನಾಟ್ ಟು ಬಿ ಯೂಸ್ಡ್ ಫಾರ್ ಕಟಿಂಗ್ ನ್ಯೂ ಥ್ರೆಡ್ಸ್. ಇಷ್ಟೊತ್ತು ಹೇಳ್ತಾ ಇದ್ದೀನಿ, ಡೈ ನಟ್ ಆರ್ ನಾಟ್ ಟು ಬಿ ಯೂಸ್ಡ್ ಫಾರ್ ಕಟಿಂಗ್ ನ್ಯೂ ಥ್ರೆಡ್ಸ್. ಹೊಸ ಥ್ರೆಡ್ಡನ್ನು ಕಟ್ ಮಾಡೋದಕ್ಕೆ ಯೂಸ್ ಮಾಡಲ್ಲ. ಹಳೆ ಥ್ರೆಡ್ಡನ್ನೇ ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಥವಾ ರೀಕಂಡೀಷನಿಂಗ್ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಇದು ದ ಡೈ ನಟ್ ಆರ್ ಅವೈಲಬಲ್ ಫಾರ್ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಸೈಜಸ್ ಆಫ್ ಥ್ರೆಡ್ಸ್. ಈ ಡೈ ನಟ್ಟು ಅಂತಂದಮೇಲೆ ಈಗ ಒಂದು ನಟ್ ಥರ ಇದೆ. ಇದು ಬೇರೆ ಬೇರೆ ಯಾವುದೋ ಸ್ಟ್ಯಾಂಡರ್ಡ್ದು ಮತ್ತು ಬೇರೆ ಬೇರೆ ಸೈಜಸ್ದು ಸಿಗಬೇಕು. ಈಗ ಯಾವುದೋ ಒಂದು 10 mm ಇದೆ ಅಂತ ಇಟ್ಕೊಳ್ಳೋಣ. 10 mm 12 mm ಹಾಕಿ ರಿಪೇರಿ ಮಾಡೋಕ್ಕಾಗತ್ತಾ? ಅಥವಾ 8 mm ಹಾಕಿ ರಿಪೇರಿ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಸೊ ಈಗ 12 mm ಬೋಲ್ಟನ್ನ ರಿಪೇರಿ ಮಾಡಬೇಕು ಅಥವಾ ರೀಕಂಡೀಷನ್ ಮಾಡಬೇಕು ಅಂದರೆ 12 mm ಬೇಕು. ಅದು ಇಂಚಸ್ದಿದ್ದರೆ ಇದು ಇಂಚಸ್ದೇ ಇರಬೇಕು. ಅದು ಇದ್ದರೆ ಇದು ಇರಬೇಕು. ಅದಕ್ಕೆ ಸೂಟ್ ಆಗುವಂಥದ್ದು ಇರಬೇಕು. ಸೊ ಡಿಫ್ರೆಂಟ್ ಸ್ಟ್ಯಾಂಡರ್ಡ್, ಅದು BSF, BSW, ವಿತ್ ವರ್ತ್ ಇದು, ವಿ ಥ್ರೆಡ್ಸು, ಸ್ಕ್ವೇರ್ ಥ್ರೆಡ್ಸು ಅದು ಏನೇನು ಇದಾವಲ್ಲ, ಅದೇ ಥರನೇ ಇದು ಇರಬೇಕು. ಅದೇ ಸ್ಟ್ಯಾಂಡರ್ಡಲ್ಲಿ ಇದು ಸಿಗುತ್ತೆ. ಮತ್ತು ಡಿಫ್ರೆಂಟ್ ಸೈಜು ಸಿಗುತ್ತೆ. 8 mm ಸಿಗುತ್ತೆ, 10 mm ಸಿಗುತ್ತೆ, ಅರ್ಧ ಇಂಚುದು ಸಿಗುತ್ತೆ, 1/4 ಇಂಚುದು ಸಿಗುತ್ತೆ. ಆ್ಯಂಡ್ ದೆನ್ ಡೈ ನಟ್ ಈಸ್ ಟರ್ನ್ಡ್ ವಿತ್ ಎ ಸ್ಪಾನರ್. ಮತ್ತು ಈ ಡೈ ನಟ್ನ ಹೇಗೆ ತಿರುಗಿಸೋದಪ್ಪ ಅಂತಂದರೆ, ಒಂದು ಸ್ಪ್ಯಾನರ್ ಹಾಕಿ, ಸೂಟಬಲ್ ಸ್ಪ್ಯಾನರು, ಈ ಮಾಮೂಲಿ ಎಲ್ಲ ಸ್ಪ್ಯಾನರ್ಗಳು ಜನರಲಾಗಿ ಯೂಸ್ ಮಾಡ್ತೀವಲ್ಲ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ, ಆ ಸ್ಪ್ಯಾನರ್ನ ಉಪಯೋಗಿಸ್ಕೊಂಡು ನಟ್ಟು ಬೋಲ್ಟು ಟೈಟ್ ಮಾಡೋ ಥರನೇ ಟೈಟ್ ಮಾಡೋದು ಇದನ್ನು ಅಷ್ಟೇ. ನಟ್ಟು ಬೋಲ್ಟನ್ನ ಹೇಗೆ ಟೈಟ್ ಮಾಡ್ತೀವಿ ಅದೇ ಥರ ಬೋಲ್ಟ್ಗೆ ಈ ನಟ್ ಹಾಕ್ತೀವಲ್ಲ, ಆ ಥರ ನಟ್ ಹಾಕ್ಬಿಟ್ಟು ಕೈಯಲ್ಲಿ ತಿರ್ಸ್ಕೊಂಡು ಹೋಗೋದು, ಸ್ಟ್ರಕ್ ಆಗುತ್ತೆ. ಆ ಸೂಟಬಲ್ ಸ್ಪ್ಯಾನರ್ ತೊಗೊಂಡು ಒಂದು ಕಡೆಯಿಂದ ಪೂರ್ತಿ ತಿರುಗಿಸ್ಕೊಂಡು ವಾಪಸ್ ತೆಗೆಯೋದು. ಸೊ ರಿಪೇರ್ ಆಗುತ್ತೆ. ಸೊ ಇದನ್ನು ಏನು ಉಪಯೋಗಿಸ್ಕೊಂಡು ಟರ್ನ್ ಮಾಡ್ತೀವಿ? ಸ್ಪ್ಯಾನರ್ ಉಪಯೋಗಿಸ್ಕೊಂಡು ಟರ್ನ್ ಮಾಡ್ತೀವಿ. ಇಲ್ಲಿ ನೋಡಿ ಫೋಟೋ ಬಂತು. ಇದು ನಟ್ ಥರನೇ ಇದೆ ಅಲ್ವಾ, ಎಕ್ಸಗನಲ್ ಶೇಪ್ ಇದೆ. ಅದರಲ್ಲೆಲ್ಲ ಬರೀ ಸರ್ಕ್ಯುಲರ್ ಇತ್ತು, ನಿಮಗೆ ಸರ್ಕ್ಯುಲರು ಬೇರೆ ಶೇಪೆಲ್ಲ ಇತ್ತು. ಇಲ್ಲಿ ನೋಡಿ ಎಕ್ಸಾಕ್ಟಾಗಿ ಎಕ್ಸಗನ್ ಇದೆ, ಎಕ್ಸಾಕ್ಟಾಗಿ ನಟ್ ಥರನೇ ಇದೆ. ಎಕ್ಸಾಕ್ಟಾಗಿ ನಟ್ ಥರನೇ ಇದೆ ಶೇಪೆಲ್ಲ ಅಲ್ವಾ. ಬರೀ ನಟ್ಟಲ್ಲಿ ಏನಿರುತ್ತೆ, ಬರೀ ಒಂದು ಸಿಂಗಲ್ ಹೋಲ್ ಇರ್ತದೆ, ಅದರಲ್ಲಿ ಥ್ರೆಡ್ ಇರ್ತದೆ. ಬಟ್ ಇದು ಬೇರೆ ಶೇಪ್ ಇದೆ ನೋಡಿ, ಡೈ ಥರನೇ. ಡೈಯಲ್ಲಿ ಏನು ಶೇಪ್ ಇದೆ ಅದೇ ಥರನೇ ಇದೆ. ಮತ್ತು ಇದರಲ್ಲಿ ಅದನ್ನು ಸ್ಲಿಟ್ ಮಾಡಿರೋದು ಅಥವಾ ಸ್ಲಾಟ್ ಮಾಡಿರೋದು ಏನೂ ಇಲ್ಲ. ಫುಲ್ ಸಾಲಿಡ್ ಇದು. ಸೊ ಮತ್ತೊಂದು ಸಲ ಜ್ಞಾಪಕ ಇಟ್ಕೊಳ್ಳಿ, ಡೈ ನಟ್ಸ್ ಆರ್ ನಾಟ್ ಟು ಬಿ ಯೂಸ್ಡ್ ಫಾರ್ ಕಟಿಂಗ್ ನ್ಯೂ ಥ್ರೆಡ್. ಡೈ ನಟ್ಟನ್ನ ನ್ಯೂ ಥ್ರೆಡ್ ಕಟ್ ಮಾಡೋದಕ್ಕೆ ಯೂಸ್ ಮಾಡಲ್ಲ. ಮತ್ತು ಇನ್ನೇನಕ್ಕಪ್ಪ ಯೂಸ್ ಮಾಡ್ತೀವಿ? ಆಲ್ರೆಡಿ ಇರೋವಂಥ ಥ್ರೆಡ್ಡನ್ನು ರೀಕಂಡೀಷನಿಂಗ್ ಮಾಡೋದಕ್ಕೆ, ಅಥವಾ ಡ್ಯಾಮೇಜ್ ಆಗಿರೋವಂಥ ಥ್ರೆಡ್ಡನ್ನು, ಎಕ್ಸ್ಟರ್ನಲ್ ಥ್ರೆಡ್ಡನ್ನು, ಡ್ಯಾಮೇಜ್ ಆಗಿರೋವಂಥ ಥ್ರೆಡ್ಡನ್ನು ರೀಕಂಡೀಷನ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಮತ್ತು ಇದನ್ನು ಸ್ಪ್ಯಾನರಲ್ಲಿ ಟರ್ನ್ ಮಾಡ್ತೀವಿ. ಮತ್ತು ಇದು ಡಿಫ್ರೆಂಟ್ ಸ್ಟ್ಯಾಂಡರ್ಡ್ ಮತ್ತು ಡಿಫ್ರೆಂಟ್ ಸೈಜಸಲ್ಲಿ ನಮಗೆ ಸಿಗುತ್ತೆ. ಡೈ ನಟ್ ಇದು ಪ್ರತಿಯೊಂದು ಎಕ್ಸಾಮಲ್ಲೂ ಇದನ್ನು ಕೇಳಿದ್ದಾನೆ. ಇದು ಗಮನ ಇಟ್ಕೊಂಡು ಅಂಡರ್ಲೈನ್ ಮಾಡ್ಕೊಳ್ಳಿ. ನೀವು ನೋಟ್ಸಲ್ಲೂ ಕೂಡ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇನ್ನು ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಬಟನ್, ಅದನ್ನು ಬಟನ್ ಡೈ ಅಂತಲೂ ಕರೀತಾರೆ. ಫಸ್ಟೇ ನೋಡಿದ್ವಿ ನಾವು. ಅದರಲ್ಲಿ ಸ್ಪ್ಲಿಟ್ ಇರ್ತದೆ, ಸ್ಪ್ಲಿಟ್ ಮಾಡಿರ್ತಾರೆ ಅದನ್ನು. ಆ ಕಡೆ ಈ ಕಡೆ 2 ಸ್ಕ್ರೂ ಇರ್ತದೆ, ಮಧ್ಯದಲ್ಲಿ ಒಂದು ಗ್ರೂ ಇರ್ತದೆ. ಆ ಕಡೆ ಈ ಕಡೆ 2 ಸ್ಕ್ರೂಗಳನ್ನ ಟೈಟ್ ಮಾಡೋದು, ಲೂಸ್ ಮಾಡೋದ್ರ ಮೂಲಕ ಸ್ಲೈಟ್ ವೇರಿಯೇಷನ್ ಮಾಡ್ಕೋಬೋದು. ಇನ್ನು ಹಾಫ್ ಡೈ 2 ಪೀಸ್ ಇರುತ್ತದೆ. ಇದು ಸರ್ಕ್ಯುಲರ್ ಸ್ಪ್ಲಿಟ್ ಡೈಗಿಂತ ಸ್ಟ್ರಾಂಗರು. ಇನ್ನು ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ, ಇದು ಕೂಡ 2 ಪೀಸ್ ಇರೋವಂಥ ಡೈ. ಇದರಲ್ಲೂ ಅಡ್ಜಸ್ಟ್ ಮಾಡ್ಕೋಬೋದು. ಅದಲ್ಲದೆ ಡೈ ನಟ್, ಅದನ್ನು ಸಾಲಿಡ್ ಡೈ ಅಂತಲೂ ಕರೀತಾರೆ. ಇದನ್ನು ಹೊಸ ಥ್ರೆಡ್ ಕಟ್ ಮಾಡೋಕ್ಕೆ ಯೂಸ್ ಮಾಡಲ್ಲ. ಆಲ್ರೆಡಿ ಇರೋವಂಥ ಥ್ರೆಡ್ಡು ಗಿಮೇಜ್ ಆಗಿದ್ದರೆ ರಿಪೇರ್ ಮಾಡ್ಕೊಳ್ಳೋದಕ್ಕೆ ಈ ಡೈ ನಟ್ಟನ್ನ ಯೂಸ್ ಮಾಡ್ತೀವಿ. ಈ ಮೇಲ್ಗಡೆ 3 ಹೊಸ ಥ್ರೆಡ್ಡನ್ನು ಕಟ್ ಮಾಡೋದಕ್ಕೆ, ಹೊಸ ಥ್ರೆಡ್ಡನ್ನು ಫಾರ್ಮ್ ಮಾಡೋದಕ್ಕೆ, ರೌಂಡ್ ರಾಡಲ್ಲಿ ಹೊಸ ಥ್ರೆಡ್ಡನ್ನು ಫಾರ್ಮ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಆದರೆ 4ನೇದು ಡೈ ನಟ್ಟು ಹೊಸ ಥ್ರೆಡ್ಡನ್ನು ಕಟ್ ಮಾಡೋಕ್ಕೆ ಉಪಯೋಗಿಸಲ್ಲ. ಆಲ್ರೆಡಿ ಇರೋವಂಥ ಥ್ರೆಡ್ಡನ್ನು ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ.
ಇನ್ನು ಟ್ಯಾಪಿಂಗಲ್ಲಿ ನಾವು ನಿಮಗೆ ಜ್ಞಾಪಕ ಇರ್ಬೋದು, ಟ್ಯಾಪಿಂಗ್ ಆಪ್ರೇಷನ್ ಮಾಡಬೇಕಾದ್ರೆ ಆ ಟ್ಯಾಪು ಯಾವುದು ಯೂಸ್ ಮಾಡ್ತೀವಿ ಅದಕ್ಕೆ ತಕ್ಕಂತೆ ನಾವು ಡ್ರಿಲ್ ಮಾಡ್ಕೋಬೇಕು, ಹೋಲ್ನ ಡ್ರಿಲ್ ಮಾಡ್ಕೋಬೇಕಾಗತ್ತೆ. ಯಾವ ಸೈಜಿನ ಟ್ಯಾಪು ನಾವು ಹಾಕಬೇಕೋ ಅದಕ್ಕೆ ತಕ್ಕಂತೆ ಒಂದು ಫಾರ್ಮುಲಾ ಇದೆ, ಅದನ್ನು ಕಂಡುಹಿಡ್ಕೊಂಡು ಆ ಫಾರ್ಮುಲಾ ಕಂಡುಹಿಡ್ಕೊಂಡು ನಾವು ಹೋಲ್ ಹಾಕೋಬೇಕಾಗುತ್ತೆ. ಅಂದರೆ ಯೂಶ್ವಲಾಗಿ 10 mm ಟ್ಯಾಪ್ ಹಾಕಬೇಕು ಅಂತಂತಂದರೆ ಆಲ್ಮೋಸ್ಟ್ 8.5 mm ಡ್ರಿಲ್ ಹಾಕ್ಕೋಬೇಕಾಗತ್ತೆ. ಸೊ ಅಲ್ಲಿ ಡ್ರಿಲ್ ಸೈಜ್ ಫಾರ್ ಟ್ಯಾಪ್ ಅಂತ ಇತ್ತು, ಅಂದರೆ ಹೋಲ್ ಎಷ್ಟು ಹಾಕೋಬೇಕು ಅಂತ. ಇಲ್ಲಿ ನಾವು ರೌಂಡ್ ರಾಡ್ ಮೇಲೆ ಹಾಕ್ತೀವಲ್ವ, ಅದನ್ನು ಬ್ಲ್ಯಾಂಕ್ ಅಂತ ಕರಿತೀವಿ. ಸೊ ಈ ಎಕ್ಸ್ಟರ್ನಲ್ ಥ್ರೆಡ್ ಕಟ್ ಮಾಡಬೇಕಾದ್ರೆ ಈ ಬ್ಲ್ಯಾಂಕು ಯಾವ ಸೈಜ್ ಇರಬೇಕು ಅದನ್ನು ನಾವು ಕಂಡುಹಿಡ್ಕೋಬೇಕಾಗತ್ತೆ. ಈ ಬ್ಲ್ಯಾಂಕು ಯಾವ ಸೈಜ್ ಇರಬೇಕು ಅನ್ನೋದನ್ನು ಸೊ ನಾವು ಈ ಟ್ಯಾಪು ಮಾಡಬೇಕಾದ್ರೆ ಆ ಹೋಲ್ನ ಟ್ಯಾಪ್ಗೆ ಸೂಟ್ ಆಗುವಂಥ ಹೋಲ್ನ ಹಾಕೋತಿದ್ವಿ. ಯಾಕೆಂದರೆ ಅಲ್ಲಿ ಮೆಟೀರಿಯಲ್ ಬೇಕು ಕಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಎಕ್ಸಾಂಪಲ್ಲು 10 mm ಟ್ಯಾಪ್ ಹಾಕಬೇಕು ಅಂತಂದರೆ 8.5 mm ಹೋಲ್ ಹಾಕೋತಿದ್ವಿ. ಅದಕ್ಕೊಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಪ್ರಕಾರ ನಾವು ಅದನ್ನು ಮಾಡ್ತಾಯಿದ್ವಿ. ಹೌದಲ್ವಾ, ಜ್ಞಾಪಕ ಇದೆಯಾ? ಸೊ ಅದೇ ಥರ ಇಲ್ಲೂ ಕೂಡ ಎಕ್ಸ್ಟರ್ನಲ್ ಥ್ರೆಡ್ ಮಾಡೋದಕ್ಕೆ ಒಂದು ರೌಂಡ್ ರಾಡನ್ನ ಯೂಸ್ ಮಾಡ್ತೀವಿ. ಆ ರೌಂಡ್ ರಾಡು ಎಷ್ಟಿರಬೇಕು, ಇಂತಿಷ್ಟು ಡಯಾಮೀಟ್ರದ್ದು ನಾವು ಥ್ರೆಡ್ಡನ್ನ ಮಾಡಬೇಕಾದ್ರೆ ಎಷ್ಟು ಡಯಾಮೀಟ್ರದ್ದು ರಾಡ್ ಇರಬೇಕು ಅನ್ನೋದನ್ನು ನಾವು, ಇದಕ್ಕೂ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಹಾಕ್ಕೊಂಡು ಕಂಡುಹಿಡಬೇಕಾಗುತ್ತೆ. ಇಟ್ ಹ್ಯಾಸ್ ಬೀನ್ ಅಬ್ಸರ್ವ್ಡ್ ಫ್ರಮ್ ಪ್ರಾಕ್ಟೀಸ್ ದಟ್ ದ ಥ್ರೆಡೆಡ್ ಡಯಾಮೀಟರ್ ಆಫ್ ದ ಸ್ಟೀಲ್ ಬ್ಲಾಂಕ್ ಶೋಸ್ ಎ ಸ್ಲೈಟ್ ಇನ್ಕ್ರೀಸ್ ಇನ್ ಡಯಾಮೀಟರ್. ಇದೇನು ಅಂತಂದರೆ ಬೈ ಪ್ರಾಕ್ಟೀಸು ಅಬ್ಸರ್ವ್ ಮಾಡಿರೋದು ಏನಪ್ಪ ಅಂತಂದರೆ, ಥ್ರೆಡ್ಡೆಲ್ಲ ಆದಮೇಲೆ ಈ ಬ್ಲ್ಯಾಂಕ್ ಸೈಜು ಏನು ತೊಗೊಂಡಿರ್ತೀವಿ ಅದಕ್ಕಿಂತ ಸ್ಲೈಟಾಗಿ ಸ್ವಲ್ಪ ಆ ಡಯಾಮೀಟ್ರು ಇನ್ಕ್ರೀಸ್ ಆಗಿರುತ್ತೆ. ಥ್ರೆಡ್ ಕಟ್ ಮಾಡ್ಕೊಳೋದು ವಿ ಶೇಪಲ್ಲಿ ಥ್ರೆಡ್ ಕಟ್ ಮಾಡ್ಕೊಂಡು ಹೋಗುತ್ತಲ್ವ, ಆವಾಗ ಅದು ಆ ಥ್ರೆಡ್ ಡಯಾಮೀಟ್ರು ಏನಾಗುತ್ತೆ, ಸ್ಲೈಟಾಗಿ ಇನ್ಕ್ರೀಸ್ ಆಗಿರುತ್ತೆ. ತುಂಬ ಸ್ಲೈಟಾಗಿ. ಈ 10 mm ಇದ್ದರೆ 10.10 10.05 10.0 ಅಥವಾ 10 ಅಥವಾ 10.20 ಈ ಥರ ಸ್ಲೈಟ್ ವೇರಿಯೇಷನ್ ಆಗಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಇದು ಬೈ ಪ್ರಾಕ್ಟೀಸಿಂದ ಅಬ್ಸರ್ವ್ ಮಾಡಿರೋದು. ನೀವು ಬ್ಲ್ಯಾಂಕ್ ಸೈಜು 10 mm ಇದೆ, ಅದಕ್ಕೆ ಯಾವುದೋ ಡೈಸ್ ಹಾಕಿ ನೀವು ಥ್ರೆಡ್ ಫಾರ್ಮ್ ಮಾಡಿದ್ಮೇಲೆ ಸ್ಲೈಟಾಗಿ ಡಯಾಮೀಟ್ರು ಇನ್ಕ್ರೀಸ್ ಆಗಿರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು. ಸೊ ಅದಕ್ಕೆ ಸಚ್ ಇನ್ಕ್ರೀಸ್ ಇನ್ ಡಯಾಮೀಟ್ರ್ ವಿಲ್ ಮೇಕ್ ವೆರಿ ಡಿಫಿಕಲ್ಟ್ ಇನ್ ಅಸೆಂಬ್ಲಿ. ಆ ಥರ ಏನಾದ್ರು ಡಯಾಮೀಟ್ರ್ ಇನ್ಕ್ರೀಸ್ ಆದರೆ ನಮಗೆ ಅಸೆಂಬ್ಲಿನಲ್ಲಿ ಅದು ಪ್ರಾಬ್ಲಮ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಸೈಜ್ ಕರೆಕ್ಟಾಗಿರಬೇಕಲ್ವ, ಆ ಸೈಜ್ ವೇರಿ ಆಗಿಬಿಟ್ರೆ ಅಸೆಂಬ್ಲಿನಲ್ಲಿ ಆ್ಯಸ್ ಯೂಶ್ವಲಾಗಿ ಪ್ರಾಬ್ಲಮ್ ಶುರು ಆಗುತ್ತೆ. ಟು ಓವರ್ಕಮ್ ದೀಸ್, ಅದ್ರ ಮೇಲೆ ಬರಬೇಕು ಅಂದರೆ, ನಾವು ಅದನ್ನು ತಪ್ಪಿಸ್ಬೇಕು ಅಂತಂದರೆ, ದ ಡಯಾಮೀಟರ್ ಆಫ್ ದ ಬ್ಲ್ಯಾಂಕ್ ಈಸ್ ಸ್ಲೈಟ್ಲಿ ರೆಡ್ಯೂಸ್ಡ್ ಬಿಫೋರ್ ಕಮೆನ್ಸಿಂಗ್ ದಿ ಥ್ರೆಡಿಂಗ್. ಸೊ ಅದನ್ನು ತಪ್ಪಿಸ್ಬೇಕು ಅಂತಂದರೆ ನಾವೇನು ಮಾಡಬೇಕು, ಥ್ರೆಡಿಂಗ್ ಕಮೆನ್ಸ್ ಮಾಡೋಕ್ಕಿಂತ ಮುಂಚೆ ಆ ಬ್ಲ್ಯಾಂಕ್ ಇರುತ್ತಲ್ಲ, ರೌಂಡ್ ರಾಡು ಯಾತ್ರ ಮೇಲೆ ನಾವು ಥ್ರೆಡನ್ನು ಕಟ್ ಮಾಡಬೇಕಾಗಿದೆ, ಆ ಬ್ಲ್ಯಾಂಕ್ ರಾಡನ್ನು ಸ್ಲೈಟಾಗಿ ರೆಡ್ಯೂಸ್ ಮಾಡ್ಕೋಬೇಕು. ಅಂದರೆ ಸಣ್ಣದು ಮಾಡ್ಕೋಬೇಕು, ಚಿಕ್ಕದು ಮಾಡ್ಕೋಬೇಕು ಅಂತಂದರೆ 10 mm ರಾಡನ್ನು ನಾವು ಚಿಕ್ಕದು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು 8 mm ಮಾಡಿಬಿಡೋದು, 7 mm ಮಾಡಿಬಿಡೋದು ಅಲ್ಲ. ಸ್ಲೈಟ್ಲಿ 0.0 ಆ ಥರ 0.1 0.2 ಈ ಥರ ಲೆಕ್ಕಾಚಾರದಲ್ಲಿ ನಾವು ಸ್ಲೈಟಾಗಿ ರೆಡ್ಯೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲದೇ ಇದ್ದರೆ ಅಸೆಂಬ್ಲಿನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದು ಬೈ ಪ್ರಾಕ್ಟೀಸ್ ಅಬ್ಸರ್ವ್ ಮಾಡಿರೋದು. ನೀವು ಥ್ರೆಡ್ ಹಾಕಿದ ಮೇಲೆ ಸ್ಲೈಟಾಗಿ ಇನ್ಕ್ರೀಸ್ ಆಗಿರುತ್ತೆ. ಆ ಇನ್ಕ್ರೀಸ್ ಆಗಿರೋದನ್ನು ನಾವು ಉಪಯೋಗಿಸೋಕೆ ಹೋದಾಗ ಅಸೆಂಬ್ಲಿನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಓವರ್ಕಮ್ ಮಾಡಬೇಕು ಅಂತಂದರೆ ನಾವು ಆ ಬ್ಲ್ಯಾಂಕ್ ಸೈಜನ್ನು ಸ್ಲೈಟಾಗಿ ರೆಡ್ಯೂಸ್ ಮಾಡ್ಕೊಂಬಿಡ್ಬೇಕಾಗುತ್ತೆ ಥ್ರೆಡ್ ಕಟಿಂಗ್ ಆಗೋಕ್ಕಿಂತ ಮುಂಚೆ. ನೆಕ್ಸ್ಟು ಆ ಬ್ಲ್ಯಾಂಕ್ ಸೈಜ್. ಹಾಗಾದರೆ ಯಾವ ಸೈಜ್ ಬ್ಲ್ಯಾಂಕ್ ನಾವು ಎಷ್ಟು ರೆಡ್ಯೂಸ್ ಮಾಡಬೇಕು ಅನ್ನೋದಕ್ಕೆ ಇಲ್ಲೊಂದು ಕ್ಯಾಲ್ಕುಲೇಷನ್ ಇದೆ, ಅದು ನೋಡಿ. ದ ಡಯಾಮೀಟರ್ ಆಫ್ ದ ಬ್ಲ್ಯಾಂಕ್ ಶುಡ್ ಬಿ ಲೆಸ್ ಬೈ 1/10 ಆಫ್ ದಿ ಪಿಚ್ ಆಫ್ ದ ಥ್ರೆಡ್. ಆ ಥ್ರೆಡ್ದು ಪಿಚ್ ಎಷ್ಟಿರುತ್ತೆ ಅದರ 1/10 ಭಾಗ ಕಮ್ಮಿ ಇರಬೇಕು. ಏನು ಡಯಾಮೀಟರ್ ಆಫ್ ದ ಬ್ಲ್ಯಾಂಕು, ಆ ರೌಂಡ್ ರಾಡು ಏನು ಹೇಳ್ತೀವಿ ಅದನ್ನು ಬ್ಲ್ಯಾಂಕ್ ಅಂತ ಏನು ಕರಿತೀವಿ, ಆ ಬ್ಲ್ಯಾಂಕು ಥ್ರೆಡ್ಡು ಪಿಚ್ಚು ನಾವು ಯಾವ ಪಿಚ್ ಥ್ರೆಡ್ಡನ್ನು ನಾವು ಅದ್ರ ಮೇಲೆ ಕಟ್ ಮಾಡ್ತೀವೋ ಆ ಥ್ರೆಡ್ದು ಪಿಚ್ ಎಷ್ಟಿದೆ ಆ ಪಿಚ್ಚನ್ನ 1/10 ಭಾಗದಷ್ಟು ಕಮ್ಮಿ ಮಾಡಬೇಕು.
1/10 ಕಮ್ಮಿ ಮಾಡಬೇಕು. ಆ ಪಿಚ್ ಎಷ್ಟಿದೆ ಪಿಚ್ ಎಷ್ಟಿರುತ್ತೆ 1.5 ಇರುತ್ತೆ, 1.75 ಇರುತ್ತೆ, 2 mm ಇರುತ್ತೆ, ಈ ಥರ ಇರುತ್ತೆ. ಅದರಲ್ಲಿ 1/10 ಆ 1.75ನ ಅಥವಾ 1.5 mmನ 10 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ? 0.15 ಬರುತ್ತೆ, 0.15. ಸೊ ಅದಷ್ಟು ಡಯಾಮೀಟ್ರನ್ನ ನಾವು ರೆಡ್ಯೂಸ್ ಮಾಡ್ಕೋಬೇಕಾಗುತ್ತೆ. ಯಾವ ಥ್ರೆಡ್ಡನ್ನ ಎಷ್ಟು ಪಿಚ್ಚು ಥ್ರೆಡ್ಡನ್ನ ನಾವು ಕಟ್ ಮಾಡಬೇಕೋ ಆ ಪಿಚ್ಚಿನ ಎಷ್ಟು ಪಿಚ್ ಇರುತ್ತೋ ಆ ಪಿಚ್ಚಿನ 1/10 ಬ್ಲ್ಯಾಂಕ್ನ ಡಯಾಮೀಟ್ರನ್ನ ನಾವು ಕಮ್ಮಿ ಮಾಡಬೇಕಾಗುತ್ತೆ. ಬ್ಲ್ಯಾಂಕ್ ಡಯಾಮೀಟ್ರನ್ನ ನಾವು ಪಿಚ್ಚನ್ನ 1/10 ಕಮ್ಮಿ ಮಾಡಬೇಕಾಗುತ್ತೆ. ಅದಕ್ಕೆ ಫಾರ್ಮುಲಾ ಇಲ್ಲಿದೆ ನೋಡಿ, D = ಸ್ಮಾಲ್ d ಮೈನಸ್ P/10, P/10, P/10 ಅಂತ. ಏನದು? ಕ್ಯಾಪಿಟಲ್ D ಡಯಾಮೀಟರ್ ಆಫ್ ದ ಬ್ಲ್ಯಾಂಕ್ ಎಷ್ಟು ಬೇಕು ಅಂತ ಕಂಡುಹಿಡಿಯೋಕ್ಕೆ. D ಸ್ಮಾಲ್ d ಏನು ಡಯಾಮೀಟರ್ ಆಫ್ ದ ಬೋಲ್ಟ್, ನಾವು ಎಷ್ಟು ಡಯಾಮೀಟ್ರ್ ಬೋಲ್ಟ್ ಬೇಕು ನಮಗೆ ಅದು, ಅದರ ಫಿನಿಶ್ಡ್ ಪ್ರಾಡಕ್ಟು ಎಷ್ಟು ಡಯಾಮೀಟ್ರದ್ದು ಇರಬೇಕು. ಮತ್ತು ಪಿಚ್ ಆಫ್ ದ ಥ್ರೆಡ್, P = ಪಿಚ್ ಆಫ್ ದ ಥ್ರೆಡ್. ಪಿಚ್ ಕೊಟ್ಟಿರ್ತಾನೆ ಅಲ್ವಾ? ನಾನು ಅವಾಗಲೇ ನೀವು ಹಳೆ ಟ್ಯಾಪಿಂಗಲ್ಲೆಲ್ಲ ನೋಡಿದ್ದೀರ. ಅದು M10 × 1.25, M10 × 1.5 ಅಥವಾ M12 1.5 ಅಥವಾ 1.75 ಆ ಥರ ಎಲ್ಲ. ಸೊ ಆ ಪಿಚ್ಚು, ಸೊ ಆ ಪಿ ಅಂದರೆ ಪಿಚ್. ಇನ್ನು 10/10 ಅದು ಫಾರ್ಮುಲಾಗೆ ಸಂಬಂಧಪಟ್ಟಿದ್ದು. ಒಂದು ಎಕ್ಸಾಂಪಲ್ ನೋಡೋಣ, ಅದು ಏನಿದೆ ಅಂತ. ಫೈಂಡ್ ಔಟ್ ದ ಡಯಾಮೀಟರ್ ಆಫ್ ದ ಬ್ಲಾಂಕ್ ಫಾರ್ M10 ಥ್ರೆಡ್ ವಿತ್ 1.5 mm ಪಿಚ್. ನೋಡಿ ಇಲ್ಲಿ 10 mm ಥ್ರೆಡ್ಡು ನಮಗೆ ಫಿನಿಷಡ್ ಪ್ರಾಡಕ್ಟ್ ಎಲ್ಲ ನಾವು ಡೈ ಎಲ್ಲ ಹಾಕಿದ್ಮೇಲೆ ನಮಗೆ ಆ ರಾಡು, ಆ ಥ್ರೆಡೆಡ್ ರಾಡ್ ಎಷ್ಟಿರಬೇಕಪ್ಪ ಅಂದರೆ 10 mm ಡಯಾಮೀಟ್ರ್ ಇರಬೇಕು. ಆ 10 mm ಡಯಾಮೀಟ್ರ್ ಮೇಲೆ 1.5 mm ಪಿಚ್ ಇರೋವಂಥ ಥ್ರೆಡ್ ಇರಬೇಕು. 1.5 mm ಪಿಚ್ ಇರೋವಂಥ ಥ್ರೆಡ್ ಇರಬೇಕು. ಇದಕ್ಕೆ ನಾವು ಬ್ಲ್ಯಾಂಕು ಎಷ್ಟು ರೆಡಿ ಮಾಡ್ಕೋಬೇಕು ನೋಡೋಣ. ಸೊ D ಇಲ್ಲಿ ಏನೇನು ಕೊಟ್ಟಿದ್ದಾನೆ, ನಾವು ಡಯಾಮೀಟರ್ ಆಫ್ ದ ಬ್ಲ್ಯಾಂಕ್ ಕಂಡುಹಿಡಿಬೇಕು, ಹೌದಲ್ವಾ? ಸೊ M10 ಪ್ರಾಡಕ್ಟು ರೆಡಿ ಪ್ರಾಡಕ್ಟ್ ಬರಬೇಕು ನಮಗೆ. ಆಫ್ಟರ್ ಫಿನಿಷಿಂಗ್ ಥ್ರೆಡ್ M10 ಇರಬೇಕು. ಸೊ ಅದಕ್ಕೆ ನಾವು ಬ್ಲ್ಯಾಂಕು ಎಷ್ಟು ತೊಗೋಬೇಕು ಅಂತ. ಸೊ D ಅಂದರೆ ಬ್ಲ್ಯಾಂಕ್ ಸೈಜು, ಡಯಾಮೀಟರ್ ಕ್ಯಾಪಿಟಲ್ D ಅಂದರೆ ಬ್ಲ್ಯಾಂಕ್ ಸೈಜು ಕಂಡುಹಿಡಿಬೇಕು ನಾವು. ಇನ್ನು D ಸ್ಮಾಲ್ d ಡಯಾಮೀಟರ್ ಆಫ್ ದ ಬೋಲ್ಟ್ ಅದು ಕೊಟ್ಟಿದ್ದಾನೆ M10 ಅಂತ. ಸೊ ಡಯಾಮೀಟರ್ ಆಫ್ ದ ಬೋಲ್ಟ್ ನಮಗೆ ಗೊತ್ತು. ಇನ್ನು ಪಿಚ್ ಆಫ್ ದ ಥ್ರೆಡ್ಡನ್ನು ಕೊಟ್ಬಿಟ್ಟಿದ್ದಾನೆ 1.5 mm ಪಿಚ್ಚು. ಸೊ 1.5 mm ಪಿಚ್ ಇದೆ. ಸೊ ಈಗ ನಾವು ಫಾರ್ಮುಲಾ ಹಾಕೊಳ್ಳೋಣ. D = ಸ್ಮಾಲ್ d ಮೈನಸ್ P/10. ಸೊ ಫಾರ್ಮುಲಾ ಕ್ಯಾಪಿಟಲ್ D ಕಂಡುಹಿಡಿಬೇಕು. ಸ್ಮಾಲ್ d ಇಲ್ಲಿ 10, ಸ್ಮಾಲ್ d ಏನು ಡಯಾಮೀಟರ್ ಆಫ್ ದ ಬೋಲ್ಟ್ 10 ಕೊಟ್ಟಿದ್ದಾನೆ, ಮೈನಸ್ P ಅಂದರೆ ಎಷ್ಟು? 1.5 /10. ಸೊ ಎಷ್ಟು ಬರುತ್ತೆ ನೋಡೋಣ. ಸೊ ಬ್ಲ್ಯಾಂಕ್ ಸೈಜ್ = 10 ಮೈನಸ್ 1.5 × 0.1. 0.1 ಅಂದರೆ 10ನ ಮೇಲ್ಗಡೆಗೆ ತೊಗೊಂಬಂದಾಗ 0.1 ಆಗುತ್ತೆ. ಅದು 1.5 /10 ಅದನ್ನು ಇಂಟು ಮಾಡಿಕೊಂಡ್ರೆ 0.1 ಆಗುತ್ತೆ. ಒಂದನ್ನು ಪಾಯಿಂಟನ್ನು ಈ ಕಡೆ 0 ತೆಗೆದುಬಿಟ್ಟು ಈ ಕಡೆಗೆ ಹಾಕಿದ್ರೆ ಪಾಯಿಂಟ್ ಹಾಕಿದ್ರೆ ಅದು ಕ್ಯಾಲ್ಕುಲೇಷನಲ್ಲಿ ನಿಮಗೆ ಗೊತ್ತಿರುತ್ತೆ. ಸೊ D = 10 ಮೈನಸ್ 1.5 × 0.1. ಸೊ ಅದರದ್ದು ಎಷ್ಟು ಬರುತ್ತೆ ನೋಡೋಣ. ಸೊ D = 10 ಮೈನಸ್ ಈ 1.5 × 0.1 ಇಂಟು ಮಾಡಿದಾಗ 0.15 ಬರುತ್ತೆ. 0.15. ಸೊ ಬ್ಲ್ಯಾಂಕ್ ಸೈಜ್ ಎಷ್ಟು ಬೇಕು ನಮಗೆ ಅಂತಂದರೆ 9.85 mm. 10 mm ಅಲ್ಲಿ 0.15ನ ಮೈನಸ್ ಮಾಡಿದ್ರೆ 9.85 mm. ಸೊ 10 mm ಬೋಲ್ಟ್ ರೆಡಿ ಆಗಬೇಕಾದ್ರೆ ನಮಗೆ 10 mm ಬೋಲ್ಟ್ ರೆಡಿ ಮಾಡಬೇಕು ನಾವು ಡೈ ಹಾಕಿ ಅಂತಂದರೆ ನಾವು ಬ್ಲ್ಯಾಂಕ್ ಸೈಜ್ ಎಷ್ಟಿರಬೇಕು? 9.85 mm ಇರಬೇಕು. 9.85 mmನ ತೊಗೊಂಡು ಡೈ ಹಾಕಿದ್ಮೇಲೆ ನಮಗೆ ಫಿನಿಶ್ ಎಷ್ಟಕ್ಕೆ ಸಿಗುತ್ತೆ ಅಂದರೆ 10 mmಗೆ ಸಿಗುತ್ತೆ. ಸೊ ಪ್ರೊಸೀಜರ್ ಹೆಂಗಪ್ಪ ಇದೆಲ್ಲ ನೋಡಿದ್ವಿ. ಡೈ ಎಷ್ಟು ಡಿಫ್ರೆಂಟ್ ಇದೆ, ಅದಕ್ಕೆ ಡೈ ಸ್ಟಾಕು ಯಾವ್ಯಾವ ಥರದ್ದಿದ್ದಾವೆ, ಅದು ಫೀಚರ್ಸ್ ಎಲ್ಲ ಏನು ಅಂತೆಲ್ಲ ನೋಡಿದ್ವಿ. ಮತ್ತು ಪ್ರೊಸೀಜರ್ ಏನು ನೋಡೋಣ ಅಂತಂದರೆ, ಫಸ್ಟ್ ನಾವು ಚೆಕ್ ದಿ ಬ್ಲ್ಯಾಂಕ್ ಸೈಜ್. ಮೊದಲು ಬ್ಲ್ಯಾಂಕ್ ಸೈಜ್ ಚೆಕ್ ಮಾಡ್ಕೋಬೇಕು ನಾವು. ಬ್ಲ್ಯಾಂಕ್ ಸೈಜ್ ಅಂತಂದರೆ ರೌಂಡ್ ರಾಡ್ ಇರುತ್ತಲ್ಲ, ಯಾವ್ದ್ರ ಮೇಲೆ ನಾವು ಎಕ್ಸ್ಟರ್ನಲ್ ಥ್ರೆಡನ್ನು ಕಟ್ ಮಾಡಬೇಕಾಗಿದೆ ಅದರದ್ದು ಬ್ಲ್ಯಾಂಕ್ ಸೈಜನ್ನು ನಾವು ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿದೆಯಾ, ನಾವು ಯಾವ ಡಯಾಮೀಟ್ರದ್ದು ಥ್ರೆಡ್ ಹಾಕ್ತಾಯಿದ್ದೀವಿ ಅದಕ್ಕೆ ಸೂಟ್ ಆಗುವಂಥದ್ದು ಇದೆಯಾ
ಈಗ ನಾವು ಫಾರ್ಮುಲಾ ನೋಡಿದ್ವಲ್ಲ ಆ ಥರ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಆ್ಯಂಡ್ ಬ್ಲ್ಯಾಂಕ್ ಸೈಜ್, ಥ್ರೆಡ್ ಸೈಜ್ -0.1 ಇಂಟು ಪಿಚ್ ಆಫ್ ದ ಥ್ರೆಡ್, ಈ ಥರ ಹಾಕೊಂಬಿಟ್ರೂ ಆಗುತ್ತೆ. ನೀವು ಡಿ ಮೈನಸ್ ಪಿಚ್ ಡಿವೈಡೆಡ್/10 ಆ ಥರ ಎಲ್ಲ ಹಾಕೊಳ್ಳೋ ಬದಲು ಇದು ಸಿಂಪ್ಲಿಫೈ ಮಾಡಿ ಥ್ರೆಡ್ ಸೈಜು ಎಷ್ಟಿದೆ, ಥ್ರೆಡ್ ಸೈಜು -0.1 ಇಂಟು ಪಿಚ್ ಆಫ್ ದ ಥ್ರೆಡ್. ನಾವು ಅದೇ ಥರ ಮಾಡಿರೋದು 1.5 ಇಂಟು 0.1 ಮಾಡಿದ್ದೀವಿ. ಸೊ ಅದನ್ನು ಡೈರೆಕ್ಟಾಗಿ ಇಲ್ಲಿ ಹಾಕ್ಕೊಂಬಿಟ್ಟಿದ್ದಾರೆ. ಇದನ್ನು ನೋಡ್ಕೋಬೇಕು. ಮತ್ತು ಫಿಕ್ಸ್ ದಿ ಡೈ ಇನ್ ದಿ ಡೈ ಸ್ಟಾಕ್ ಆ್ಯಂಡ್ ಪ್ಲೇಸ್ ದ ಲೀಡಿಂಗ್ ಸೈಡ್ ಆಫ್ ದ ಡೈ ಅಪೋಸಿಟ್ ಟು ದ ಸ್ಟೆಪ್ ಆಫ್ ದ ಡೈ ಸ್ಟಾಕ್. ಮತ್ತು ಡೈ ಸ್ಟಾಕ್ ಒಳಗಡೆ ಒಂದು ಸ್ಟೆಪ್ ಇರ್ತದೆ, ಡೈ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ಟೆಪ್ ಇರ್ತದೆ. ಆ ಸ್ಟೆಪ್ಪು ನಮ್ಮ ಕಡೆಗೆ ಇರಬೇಕು, ಮೇಲ್ಗಡೆಗೆ. ಆ ಸ್ಟೆಪ್ಪು ನಮ್ಮ ಕಡೆಗೆ ಮೇಲ್ಗಡೆಗೆ ಇರಬೇಕು. ಕೆಳಗಡೆಗೆ ಪೋರ್ಷನ್ನು ಆ ಡೈ ಫಿಕ್ಸ್ ಮಾಡ್ತೀವಲ್ಲ, ಆ ಡೈಯಲ್ಲಿ ನಾವು ಲೀಡ್ ಇರುತ್ತೆ ಅಂತ ಹೇಳಿದ್ರು, ಅಂದರೆ ಸ್ಲೈಟು ಸ್ಲೋಪ್ ಇರುತ್ತೆ ಅಂತ, ಟೇಪರ್ ಇರುತ್ತೆ ಅಂತ, ಅದು ಆ ಸ್ಟೆಪ್ಗೆ ಆಪೋಸಿಟ್ ಫಿಕ್ಸ್ ಮಾಡಬೇಕು. ನಾವು ಆ ಸ್ಟೆಪ್ಗೆ ಆಪೋಸಿಟ್ ಫಿಕ್ಸ್ ಮಾಡಬೇಕು. ಸ್ಟೆಪ್ಪು ನಮ್ಮ ಕಡೆ ಇದ್ದರೆ ಆ ಲೀಡು ಕೆಳಗಡೆಗಿರಬೇಕು. ಸ್ಟೆಪ್ಪು ನಮ್ಮ ಕಡೆ ಇದ್ದರೆ ಲೀಡು ಕೆಳಗಡೆಗಿರಬೇಕು. ಅಂದರೆ ಸ್ಟೆಪ್ಪು ಮೇಲ್ಗಡೆಗಿದ್ದರೆ ಆ ಸ್ಲಾಟ್ ನೀವು ಹೋಗಿ ಡೈನ ಕೂರಿಸಿದಾಗ ಅದರೊಳಗಡೆ ಒಂದು ಸ್ಲಾಟಲ್ಲಿ ಕೂತ್ಕೊಳ್ಳೋ ಥರ ಕೂತ್ಕೊಳ್ಳುತ್ತೆ ನೀಟಾಗಿ. ಆ ಕೂತ್ಕೊಳ್ಳುತ್ತಲ್ಲ ಜಾಗ, ಆ ಸೀಟು ಮೇಲ್ಗಡೆ ಪೋರ್ಷನ್ ಇರ್ತದೆ. ಆ ಸೀಟ್ಗೆ ಆಪೋಸಿಟ್ ಇರಬೇಕು ಯಾವುದು, ಆ ಡೈನಲ್ಲಿರುವಂಥ ಸ್ಲೋಪ್ ಪೋರ್ಷನ್ನು, ಟೇಪರ್ ಪೋರ್ಷನು. ಸ್ಲೋಪ್ ಅಂದರೆ ಉದ್ದನೇ ಸ್ಲೋಪ್ ಅಲ್ಲ, ಒಂದು 2 ಥ್ರೆಡ್ಡು ಸ್ಲೋಪ್ ಇರುತ್ತೆ ಅಲ್ಲಿ. ಸ್ಟಾರ್ಟ್ ಮಾಡೋದಕ್ಕೆ ಲೀಡ್ ಅಂತ ಕರಿತೀವಲ್ಲ, ಅದನ್ನು ನಾವು ಅದು ಈ ಸ್ಟೆಪ್ಗೆ ಆಪೋಸಿಟ್ ಇರಬೇಕು. ಆ ಥರ ನಾವು ಅದನ್ನು ಫಿಕ್ಸ್ ಮಾಡಬೇಕು. ಆ್ಯಂಡ್ ಫಿಕ್ಸ್ ದ ಡೈ ಇನ್ ದ ಡೈ ಸ್ಟಾಕ್ ಆ್ಯಂಡ್ ಪ್ಲೇಸ್ ದ ಲೀಡಿಂಗ್ ಸೈಡ್ ಆಫ್ ದ ಡೈ ಅಪೋಸಿಟ್ ಟು ದ ಸ್ಟೆಪ್ ಆಫ್ ದ ಡೈ ಸ್ಟಾಕು. ಅದೇ ಆವಾಗಲೇ ಹೇಳಿದ್ನಲ್ಲ ಅದು. ನೋಡಿ ಇಲ್ಲಿದೆ ನೋಡಿ, ಆ ಸ್ಟೆಪ್ಪು ಕೆಳಗಡೆ ಹಾಕಿ ಕೂರಿಸಿದ್ರೆ ನೋಡಿ, ಅಲ್ಲಿ ಕೆಳಗಡೆ ಮೇಲ್ಗಡೆ ಮೊದಲನೇ ಫಿಗರಲ್ಲಿ ಮೇಲ್ಗಡೆ ಒಂದು ಸ್ಟೆಪ್ ಇದೆಲ್ಲ, ಈ ಡೈನ ತೊಗೊಂಡೋಗಿ ಕೂರಿಸಿದ್ರೆ ಅದು ಕೂತ್ಕೊಳ್ಳುತ್ತೆ. ಅದು ಕೆಳಗಡೆ ಅದಕ್ಕೆ ಅಂಟ್ಕೊಂಡು ಕೂತ್ಕೊಳ್ಳುತ್ತೆ. ಅವಾಗ ನಾವು ಮೇಲ್ಗಡೆ ನಮ್ಮ ಕಡೆ ಇರ್ತದೆ, ಅದು ನಮಗೆ ಕಾಣ್ತಾ ಇರ್ತದೆ ಸ್ಟೆಪ್ಪು. ಆ ಡೈ ಲೀಡ್ ಸೈಡು ಕೆಳಗಡೆಗೆ ಇರಬೇಕು. ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ಡೈ ಸ್ಟಾಕ್ ಮೇಲ್ಗಡೆ ಸ್ಟೆಪ್ ಮೇಲಿದೆ. ಈ ಟೇಪರ್ ಲೀಡು ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ಈ ಟೇಪರು ಇಲ್ಲಿದೆ ನೋಡಿ, ಕೊನೆ ಥ್ರೆಡ್ ಮಾತ್ರ ಟೇಪರ್ ಇದೆಯಲ್ಲ, ಇದು ವರ್ಕ್ ಕಡೆಗಿರಬೇಕು ಅಂತ. ಇದು ವರ್ಕ್ ಕಡೆಗಿರಬೇಕು, ಸ್ಟೆಪ್ಪು ಮೇಲ್ಗಡೆಗಿರಬೇಕು ನೋಡಿ. ಅದನ್ನು ಲೀಡ್ ಅಂತ ಕರಿತೀವಿ, ಅದು ವರ್ಕ್ ಕಡೆಗೆ ಇರಬೇಕು ಅಂತ. ಸೊ ಯೂಸ್ ಫಾಲ್ಸ್ ಜಾ ಆಫ್ ಎನ್ಶೂರಿಂಗ್ ಎ ಗುಡ್ ಗ್ರಿಪ್ ಇನ್ ವಾಯ್ಸ್. ಫಾಲ್ಸ್ ಜಾಗಳನ್ನ ಹಾಕ್ಕೊಂಡು ಗುಡ್ ಗ್ರಿಪ್ ಅಂದರೆ ಗಟ್ಟಿಯಾಗಿ ಇಟ್ಕೋಬೇಕು. ಆ್ಯಂಡ್ ಪ್ರೊಜೆಕ್ಟ್ ದ ಬ್ಲ್ಯಾಂಕ್ ಎಬೋವ್ ದ ವಾಯ್ಸ್ ಜಸ್ಟ್ ದ ರಿಕ್ವೈರ್ಡ್ ಥ್ರೆಡ್ ಲೆಂತ್ ಓನ್ಲಿ. ಮತ್ತು ನಮಗೆ ಥ್ರೆಡ್ ಲೆಂತ್ ಎಷ್ಟು ಬೇಕು, ಈಗ ಬ್ಲ್ಯಾಂಕ್ ಸೈಜು 100 mm ಇರ್ತದೆ ಅಂತ ಇಟ್ಕೊಳ್ಳೋಣ. ಬ್ಲ್ಯಾಂಕ್ ಸೈಜು 100 mm ಇರ್ತದೆ. ನಮಗೆ ಥ್ರೆಡ್ ಪೋರ್ಷನ್ನು ಬರೀ ಒಂದು 15 mm ಅಥವಾ 20 mm ಬೇಕಾಗಿರುತ್ತೆ ಅಂತ ಇಟ್ಕೊಳ್ಳೋಣ. ನಾವು ಪೂರ್ತಿ ಕೆಳಗಡೆ ಇಟ್ಕೊಂಡು ಉದ್ದಕ್ಕೆ ಮೇಲ್ಗಡೆ ಬಿಟ್ಕೊಳ್ಳೋದಲ್ಲ. ನಮಗೆ ಒಂದು 20 mm ಥ್ರೆಡ್ ಬೇಕು ಅಂತಂದರೆ ಒಂದು 25 mm ಮೇಲ್ಗಡೆ ಇಟ್ಕೋಬೇಕು. ಆ ರೌಂಡ್ ರಾಡ್ ಬ್ಲ್ಯಾಂಕು ಆ ವೈಸ್ಗೆ ಮೇಲ್ಗಡೆ ಒಂದು 25 mm ಮೇಲ್ಗಡೆ ಇರಬೇಕು ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಒಳಗಡೆ ಇರಬೇಕು. ವೈಸ್ ಒಳಗಡೆಗೆ ಇರಬೇಕು. ಕೆಳಗಡೆಗೆ ಮೇಲ್ಗಡೆ ಪೋರ್ಷನ್ನು ಒಂದು 25 ಇರಬೇಕು. ಯಾವಾಗ ಒಂದು 20 mm ಲೆಂತ್ಗೆ ಥ್ರೆಡ್ ಮಾಡಬೇಕಾದಾಗ, ಒಂದು 15 mm ಲೆಂತ್ಗೆ ಥ್ರೆಡ್ ಮಾಡಬೇಕಾದಾಗ ಒಂದು 20 mm ಇಟ್ಕೋಬೇಕು. ನಮಗೆ ಥ್ರೆಡ್ ಎಷ್ಟು ಬೇಕೋ ಅದಕ್ಕೆ ಲೆಕ್ಕಾಚಾರ ಹಾಕ್ಕೊಂಡು ಅದಷ್ಟನ್ನೇ ಹೆಚ್ಚು ಕಮ್ಮಿ ನಾವು ಇಟ್ಕೋಬೇಕಾಗುತ್ತೆ. ನೋಡಿ ಇನ್ನು ಮಿಕ್ಕಿದೆಲ್ಲ ಒಳಗಡೆಗೆ ಹೋಗಿದೆ. ಮೇಲ್ಗಡೆಗೆ ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೋಬೇಕು. ಆ್ಯಂಡ್ ಪ್ಲೇಸ್ ದ ಲೀಡಿಂಗ್ ಸೈಡ್ ಆಫ್ ದ ಡೈ ಆನ್ ದಿ ಚಾಂಫರ್ ಆಫ್ ದ ವರ್ಕ್. ಮತ್ತು ಲೀಡಿಂಗ್ ಸೈಡು, ಡೈಯಲ್ಲಿ ಲೀಡಿಂಗ್ ಸೈಡ್ ಅಂತಂದರೆ ಟೇಪರ್ ಇರೋವಂಥ ಸೈಡು ಅಥವಾ ಚಾಂಫರ್ ಇರೋವಂಥ ಸೈಡನ್ನ ವರ್ಕ್ ಕಡೆಗೆ ತಿರುಗಿಸ್ಕೋಬೇಕು ಅಂತ. ವರ್ಕ್ ಕಡೆಗೆ ಇರಬೇಕು. ಆ ಚಾಂಫರ್ ಇರೋದು ಅಥವಾ ಟೇಪರ್ ಇರೋದು ವರ್ಕ್ ಕಡೆಗೆ ಇರಬೇಕು. ಆ್ಯಂಡ್ ದೆನ್ ಮೇಕ್ ಶ್ಯೂರ್ ದಟ್ ದ ಡೈ ಈಸ್ ಫುಲ್ಲಿ ಓಪನ್ ಬೈ ಟೈಟ್ನಿಂಗ್ ದಿ ಸೆಂಟರ್ ಸ್ಕ್ರೂ ಆಫ್ ದಿ ಡೈ ಸ್ಟಾಕ್. ಮತ್ತು ಇಲ್ಲಿ ಸೆಂಟ್ರ್ ಸ್ಕ್ರೂ ಇದೆಯಲ್ಲ, ನೀವು ಡೈ ಹಾಕ್ಬಿಟ್ಟು ಸೆಂಟ್ರ್ ಸ್ಕ್ರೂನ ಟೈಟ್ ಮಾಡಿಬಿಟ್ಟು ಕರೆಕ್ಟಾಗಿ ಫುಲ್ಲಾಗಿ ಟೈಟಾಗಿದೆಯಾ, ಅಳ್ಳಾಡ್ತಾ ಇಲ್ವಾ, ಆ ಕಡೆ ಈ ಕಡೆ ತಿರ್ಗಲ್ವಾ ಡೈ, ಅದನ್ನು ಚೆಕ್ ಮಾಡ್ಕೋಬೇಕು. ಫುಲ್ಲಿ ಟೈಟ್ ಆಗಿದೆಯಾ ಅದು ಪೂರ್ತಿ, ಅದನ್ನು ಫಸ್ಟು ಸೆಂಟ್ರ್ ಸ್ಕ್ರೂನ ಕರೆಕ್ಟಾಗಿ ಅದು ಅಳ್ಳಾಡದೇ ಇರೋ ಥರ ಇದೆಯಾ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ಸ್ಟಾರ್ಟ್ ದ ಡೈ ಸ್ಕ್ವೇರ್ ಟು ದ ಬೋಲ್ಟ್ ಸೆಂಟರ್ ಲೈನ್. ಆ ಸೆಂಟರ್ ಲೈನ್ ಇಟ್ಕೊಂಡು ಇದರಲ್ಲಿ ಅದರಲ್ಲಿ ಟ್ರೈ ಸ್ಕ್ವೇರಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಅದನ್ನು
ನೆಟ್ಗೆ 100%. ನೋಡಿ, ಜಾಬು ವಯಸ್ಸಿಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು, ಮತ್ತು ಡೈ ಸ್ಟಾಕು ಬ್ಲ್ಯಾಂಕ್ ಸೈಜ್ಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಒಂದಕ್ಕೊಂದು 90 ಡಿಗ್ರಿ. ನೋಡಿ, ವಯಸ್ಸಿಗೆ 90 ಡಿಗ್ರಿ ಇರಬೇಕು ಬ್ಲ್ಯಾಂಕು, ಆ ಬ್ಲ್ಯಾಂಕ್ಗೆ ಡೈ ಸ್ಟಾಕು ಪುನಃ 90 ಡಿಗ್ರಿ ಇರಬೇಕು. ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಹಂಗೆ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಪ್ಲೈ ಪ್ರೆಷರ್ ಆನ್ ದಿ ಡೈ ಸ್ಟಾಕ್ ಈವನ್ಲಿ ಆ್ಯಂಡ್ ಟರ್ನ್ ಕ್ಲಾಕ್ವೈಸ್ ಡೈರೆಕ್ಷನ್ ಟು ಅಡ್ವಾನ್ಸ್ ದಿ ಡೈ ಆನ್ ದಿ ಬೋಲ್ಟ್ ಬ್ಲ್ಯಾಂಕ್. ಸ್ಲೈಟಾಗಿ ಪ್ರೆಷರ್ ಅಪ್ಲೈ ಮಾಡಿಕೊಂಡು ಎರಡು ಕಡೆಗೆ ಡೈ ಸ್ಟಾಕು ಹ್ಯಾಂಡ್ಲ್ ಇರುತ್ತಲ್ಲ, ಎರಡು ಕಡೆಗೆ ಈವನ್ನಾಗಿ ಪ್ರೆಷರ್ನ ಕೊಟ್ಕೊಂಡು, ಸ್ಲೈಟ್ ಪ್ರೆಷರ್ ಕೊಟ್ಕೊಂಡು ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ತಿರುಗಿಸಿದ್ರೆ ಅಡ್ವಾನ್ಸ್ ಆಗುತ್ತೆ, ಕೆಳಗಡೆ ಹೋಗೋಕ್ಕೆ ಶುರು ಆಗುತ್ತೆ, ಥ್ರೆಡ್ ಕಟ್ ಮಾಡಿಕೊಂಡು ಹೋಗೋಕ್ಕೆ ಶುರು ಆಗುತ್ತೆ. ಇಲ್ಲಿದೆ ನೋಡಿ, ಮೇಲ್ಗಡೆ ಇದು ಟಾಪ್ ವ್ಯೂ ಕೊಟ್ಟಿರೋದು. ಈಕ್ವಲ್ ಪ್ರೆಷರ್ ಆ ಕಡೆ ಹ್ಯಾಂಡ್ಲಿಗೆ ಎರಡು ಈಕ್ವಲ್ ಪ್ರೆಷರ್ ಕೊಟ್ಕೊಂಡು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗಿಸಿದ್ರೆ ಥ್ರೆಡ್ ಕಟಿಂಗ್ ಆಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಥ್ರೆಡ್ ಕಟಿಂಗ್ ಶುರು ಆದಮೇಲೆ ಆ ಕಡೆ ಎರಡು ಸ್ಕ್ರೂ ಇರ್ತವೆ ಅಂತ ಹೇಳಿದ್ವಲ್ಲ, ಅದರದ್ದು ಇನ್ಕ್ರೀಸ್ ದಿ ಡೆಪ್ತ್ ಆಫ್ ಕಟ್ ಗ್ರ್ಯಾಜುಯಲಿ ಬೈ ಅಡ್ಜಸ್ಟಿಂಗ್ ದಿ ಔಟರ್ ಸ್ಕ್ರೂಸ್ನ ನಿಧಾನಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಡೆಪ್ತ್ ಆಫ್ ಕಟ್ಟನ್ನು ಲೈಟಾಗಿ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಕಟ್ ಸ್ಲೋಲಿ ಆ್ಯಂಡ್ ರಿವರ್ಸ್ ದ ಡೈ ಫಾರ್ ಎ ಶಾರ್ಟ್ ಡಿಸ್ಟೆನ್ಸ್ ಇನ್ ಆರ್ಡರ್ ಟು ಬ್ರೇಕ್ ದಿ ಚಿಪ್ಸ್. ಮತ್ತು ಟ್ಯಾಪ್ ಹಾಕ್ಬೇಕಾದ್ರೆ ಹೆಂಗೆ ಆಗ್ತಿದ್ದೋ ಹಂಗೇ ಇದೂ ಅಷ್ಟೇ. ಒಂದು ಅರ್ಧ ರೌಂಡ್ ಮುಂದಕ್ಕೆ ತಳ್ಳಿ ಅರ್ಧ ರೌಂಡ್ ವಾಪಸ್ ತಗೋಬೇಕು, ಪುನಃ ಅರ್ಧ ರೌಂಡ್ ಹೋಗಿ ಪುನಃ ಆ ಕಂಟಿನ್ಯೂಷನ್ ಅರ್ಧ ರೌಂಡ್ ತಳ್ಳಬೇಕು, ಪುನಃ ಅರ್ಧ ರೌಂಡ್ ವಾಪಸ್ ಬರಬೇಕು, ಪುನಃ ಹಂಗೆ ಒಂದು ರೌಂಡ್ ಪೂರ್ತಿ ಹೋಗಬೇಕು, ಪುನಃ ಅರ್ಧ ರೌಂಡ್ ವಾಪಸ್ ಬರಬೇಕು. ಅಲ್ಲಿರೋ ಚಿಪ್ಸ್ನ ಈಸಿಯಾಗಿ ರಿಮೂವ್ ಆಗುತ್ತೆ ಆ ಥರ ಮಾಡೋದ್ರಿಂದ. ಆ್ಯಂಡ್ ಚೆಕ್ ದ ಥ್ರೆಡ್ ವಿತ್ ಎ ಮ್ಯಾಚಿಂಗ್ ನಟ್. ಮತ್ತು ಎಲ್ಲ ಥ್ರೆಡ್ ಎಲ್ಲ ಆಯಿತು ನಮಗೆ ಅಂತ ಅನ್ನಿಸಿದಾಗ ಕರೆಕ್ಟಾಗಿದೆಯಾ ಇಲ್ವಾ, ಡೆಪ್ತ್ ಆಫ್ ಕಟ್ಟೆಲ್ಲ ಕರೆಕ್ಟಾಗಿದೆಯಾ, ಅಥವಾ ಲೂಸ್ ಆಗುತ್ತಾ ಅಥವಾ ಟೈಟ್ ಆಗುತ್ತಾ, ಅದನ್ನು ಒಂದು ಮ್ಯಾಚಿಂಗ್ ಒಂದು ನಟ್ ಇರುತ್ತೆ. ನಮ್ಗೆ ಯಾವ ನಟ್ಟಿಗೆ ನಾವು ಬೋಲ್ಟ್ ಬೇಕೋ ಅದು ತಯಾರು ಮಾಡ್ತಿರ್ತೀವಿ, ಅದೊಂದು ನಟ್ಟು ಯಾವ ಡಯಾಮೀಟ್ರದ್ದು ಬೋಲ್ಟನ್ನು ತಯಾರು ಮಾಡಿರ್ತೀವಿ, ಆ ಡಯಾಮೀಟ್ರದ್ದು ಒಂದು ನಟ್ಟನ್ನು ಇಟ್ಕೊಂಡು ಅದನ್ನು ಹಾಕಿ ನೋಡಿಕೊಂಡು ಚೆಕ್ ಮಾಡ್ಕೋಬೇಕು. ಆ್ಯಂಡ್ ರಿಪೀಟ್ ದ ಕಟಿಂಗ್ ಅಂಟಿಲ್ ದಿ ನಟ್ ಮ್ಯಾಚಸ್. ಕೆಲವು ಸಲ ನಟ್ಟು ಮ್ಯಾಚ್ ಆಗೋಲ್ಲ, ಒಂದು 2 ಥ್ರೆಡ್ ಹೋಗುತ್ತೆ, ಟೈಟ್ ಆಗಿಬಿಡುತ್ತೆ, ತಿರುಗಿಸೋಕ್ಕಾಗಲ್ಲ. ಅವಾಗೇನು ಮಾಡಬೇಕು, ವಾಪಸ್ ನಟ್ಟನ್ನ ತೆಗೆದುಬಿಟ್ಟು ಆ ಥ್ರೆಡ್ಡು ಮ್ಯಾಚ್ ಆಗೋ ತನಕನೂ ಈ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡೋದು. ಏನು, ಆ 2 ಅಡ್ಜಸ್ಟಿಂಗ್ ಸ್ಕ್ರೂ ಇದಾವಲ್ಲ, ಆ 2 ಸ್ಕ್ರೂನ ಟೈಟ್ ಮಾಡ್ಕೊಳ್ಳೋದು, ಇನ್ನೊಂದು ಸಲ ಥ್ರೆಡ್ ಹಾಕೋದು, ಪೂರ್ತಿ ಔಟರ್ ಥ್ರೆಡ್ ಹಾಕೋದು, ಎಕ್ಸ್ಟರ್ನಲ್ ಥ್ರೆಡ್ನ ಪುನಃ ಮೇಲ್ಗಡೆಯಿಂದ ಹಾಕೊಂಬರೋದು, ಪುನಃ ವಾಪಸ್ ಬಿಚ್ಕೊಳ್ಳೋದು, ನಟ್ ಹಾಕಿ ನೋಡೋದು, ಇನ್ನೂ ಟೈಟ್ ಆಗುತ್ತಾ, ಇನ್ನೆಲ್ಲ ಮಧ್ಯದಲ್ಲಿ ಹೋಗಿ ಟೈಟ್ ಆಗುತ್ತಾ, ಪುನಃ ವಾಪಸ್ ಬಿಚ್ಚೋದು, ಆ ಮಧ್ಯದಲ್ಲಿ ಹೋಗೋ ತನಕ ಸುಮ್ಮನೆ ಇರೋದು, ಹೋದ್ಮೇಲೆ 2 ಸ್ಕ್ರೂನ ಟೈಟ್ ಮಾಡ್ಕೊಳ್ಳೋದು, ಅಲ್ಲಿಂದ ವಾಪಸ್ಸು ಥ್ರೆಡನ್ನ ಹಾಕೋದು. ಸೊ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ನಟ್ಟು ಮ್ಯಾಚ್ ಆಗೋ ತನಕ ನಾವು ಕಂಟಿನ್ಯೂ ಮಾಡ್ತಾ ಇರಬೇಕಾಗುತ್ತೆ. ಆ್ಯಂಡ್ ಯೂಸ್ ಎ ಕಟಿಂಗ್ ಲೂಬ್ರಿಕೆಂಟ್. ನೀವು ಕಟಿಂಗ್ ಮಾಡ್ಬೇಕಾದ್ರೆ ಲೂಬ್ರಿಕೆಂಟ್ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಹೀಟ್ ಆಗಿಬಿಟ್ಟು ಜಾಬು ಹಾಳಾಗುತ್ತೆ, ಟೂಲ್ದು ಲೈಫು ಕೂಡ ಹಾಳಾಗುತ್ತೆ. ಆ್ಯಂಡ್ ಟೂ ಮಚ್ ಡೆಪ್ತ್ ಆಫ್ ದ ಕಟ್ ಅಟ್ ಒನ್ ಟೈಮ್ ವಿಲ್ ಸ್ಪಾಯಿಲ್ ದ ಥ್ರೆಡ್ಸ್. ಇಟ್ ಕ್ಯಾನ್ ಆಲ್ಸೋ ಸ್ಪಾಯಿಲ್ ದ ಡೈ. ಒಂದೇ ಸಲ ನಾನು ಕಟ್ ಮಾಡಿಬಿಡ್ತೀನಿ, 28 ಸಲ ಯಾರಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಸಿಕ್ಕಾಬಿಟ್ಟೆ ಡೆಪ್ತನ್ನ ಕೊಟ್ಕೊಂಬಿಟ್ಟು ಒಂದೇ ಸಲ ಡೆಪ್ತ್ ಕೊಟ್ಕೊಂಬಿಡೋಣ ಅಂತೇಳ್ಬಿಟ್ಟು ನೀವು ಜಾಸ್ತಿ ಡೆಪ್ತ್ ಕೊಟ್ಕೊಂಬಿಟ್ಟು ಮಾಡಿದ್ರೆ ಥ್ರೆಡ್ಡು ಹಾಳಾಗುತ್ತೆ, ಮತ್ತು ಡೈನೂ ಕೂಡ ಸ್ಪಾಯ್ಲ್ ಆಗುತ್ತೆ. ನಾವು ಮಾಡ್ತಾ ಇರೋ ಥ್ರೆಡ್ಡು ಕೂಡ ಸ್ಪಾಯ್ಲ್ ಆಗುತ್ತೆ. ಸೊ ಕ್ಲೀನ್ ದ ಡೈ ಫ್ರೀಕ್ವೆಂಟ್ಲಿ ಟು ಪ್ರಿವೆಂಟ್ ದಿ ಚಿಪ್ಸ್ ಫ್ರಮ್ ಕ್ಲಾಗಿಂಗ್ ಆ್ಯಂಡ್ ಸ್ಪಾಯ್ಲಿಂಗ್ ದಿ ಥ್ರೆಡ್. ಮತ್ತು ಅವಾಗವಾಗ ಚಿಪ್ಸ್ನ ಕ್ಲೀನ್ ಮಾಡ್ಕೋತಾ ಇರಬೇಕು. ಒಳಗಡೆ ಕಟಿಂಗ್ ಮಾಡ್ಕೊಂಡಾಗ ಅಲ್ಲಿ ಚಿಪ್ಸ್ ಇದ್ದೇ ಇರುತ್ತೆ, ಆ ಚಿಪ್ಸ್ನ ನೀನು ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರಬೇಕು ಅಥವಾ ತೆಗಿತಾ ಇರಬೇಕು. ಅಲ್ಲಿ ಅಂಟ್ಕೊಳ್ಳೋದು ಕೆಲವು ಸಲ ಅಂಟ್ಕೊಂಬಿಡುತ್ತೆ, ಅಂಟ್ಕೊಳ್ಳೋದೆಲ್ಲ ಇರಬಾರ್ದು, ಅದನ್ನೆಲ್ಲ ತೆಗಿತಾ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಥ್ರೆಡ್ಡು ಸ್ಪಾಯ್ಲ್ ಆಗುತ್ತೆ. ತೆಗಿಯೋದ್ರಿಂದ ಥ್ರೆಡ್ಡು ಸ್ಪಾಯ್ಲ್ ಆಗೋದು ಅವಾಯ್ಡ್ ಆಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಗಳು ಹೇಗೆ ಬರುತ್ತೆ ನೋಡೋಣ. 2 types of ಡೈ ಸ್ಟಾಕ್ಸ್ ಆರ್ ಗಿವನ್ ಬಿಲೋ. ರೈಟ್ ದ ನೇಮ್ ಆಫ್ ದ ಡೈ ಟು ಬಿ ಫಿಟೆಡ್ ಇನ್ ಬೋತ್ ಡೈ ಸ್ಟಾಕ್. ಇಲ್ಲಿ ಡೈ ಸ್ಟಾಕ್ ಕೊಟ್ಬಿಟ್ಟಿದ್ದಾನೆ, ಇನ್ನೊಂದು ಬಿ ಕೊಟ್ಟಿದ್ದಾನೆ. ಯಾವ್ಯಾವುದಕ್ಕೆ ಯಾವ್ಯಾವ ಥರ ಡೈ ಫಿಟ್ ಆಗುತ್ತೆ ಅಂತ ಬರೀಬೇಕೀಗ ನಾವು. ಅಲ್ಲಿ ಡೈ ನೋಡಿದ್ವಲ್ಲ, ಹಾಫ್ ಡೈ, ಸರ್ಕ್ಯುಲರ್ ಸ್ಪ್ಲಿಟ್ ಡೈ, ಅಡ್ಜಸ್ಟಬಲ್ ಪ್ಲೇಟ್ ಡೈ, ಈ ಥರ ಎಲ್ಲ ನೋಡಿದ್ವಲ್ಲ. ಅದರಲ್ಲಿ ಆ 3ರಲ್ಲಿ ಇದಕ್ಕೆ ಎಗೆ ಯಾವ್ದು ಸೂಟ್ ಆಗುತ್ತೆ, ಬಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ
ನಾವು ಬರೀಬೇಕು. ಎಗೆ ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಥವಾ ಬಟನ್ ಡೈ, ಅದಕ್ಕೆ ಇನ್ನೊಂದು ಹೆಸರು ಬಟನ್ ಡೈ. ಇನ್ನು ಬಿಗೆ ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ, ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ. ನೋಡಿ ಜ್ಞಾಪಕ ಇದೆಯಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಏನು ಅಂತ. ನೆಕ್ಸ್ಟು, ವಾಟ್ ಶುಡ್ ಬಿ ದಿ ಬ್ಲಾಂಕ್ ಸೈಜ್ ಆಫ್ ಎ ರೌಂಡ್ ರಾಡ್ ಫಾರ್ ಕಟಿಂಗ್ ಎ M15 ಥ್ರೆಡ್ ಇಫ್ ದ ಪಿಚ್ ಈಸ್ 1.5 mm? 1.5 mm ಪಿಚ್ ಇದೆ, 15 mm ಡಯಾಮೀಟ್ರು, 15 mm ಡಯಾಮೀಟ್ರು ನಮಗೆ ಬೋಲ್ಟ್ ಬೇಕು. ಇದಕ್ಕೆ ನಮಗೆ ಬ್ಲ್ಯಾಂಕ್ ಸೈಜ್ ಯಾವುದು ಇರಬೇಕು ಅಂತ. ಸೊ ಅದಕ್ಕೆ ಫಾರ್ಮುಲಾ ಒಂದಿದೆ. ಕ್ಯಾಪಿಟಲ್ ಡಿ ಅಂದರೆ ಬ್ಲ್ಯಾಂಕ್ ಸೈಜ್ ಎಷ್ಟು, ಬ್ಲ್ಯಾಂಕ್ ಸೈಜದು. ಸ್ಮಾಲ್ ಡಿ ಅಂದರೆ ಡಯಾಮೀಟರ್ ಆಫ್ ದ ಬೋಲ್ಟು, -P/10. ಇಲ್ಲಿ ಡಯಾಮೀಟ್ರು ಎಷ್ಟಾರು ಇರಲಿ, ಪಿಚ್ಚು ನಮಗೆ ಜ್ಞಾಪಕ ಇರಬೇಕು. ಪಿಚ್ ಬಗ್ಗೆ ನಮಗೆ ಗಮನ ಇರಬೇಕು. ಡಯಾಮೀಟ್ರ್ 15 ಇದೆ ಮತ್ತು ಪಿಚ್ಚು 1.5 mm ಇದೆ. ಸೊ ಪಿಚ್ಚು 1.5 mm ಅಂತಂದರೆ ಇಂಟು ಅದು 0.15 ಬಂತು. P/10 ಅಂತಂದರೆ 0.15 ಬಂತು. 15ಅಲ್ಲಿ ಮೈನಸ್ ಮಾಡಿದ್ರೆ 14.85. 15 mm ಬೋಲ್ಟ್ ಬೇಕು ನಮಗೆ ಅಂತಂದರೆ ನಾವು 14.85 mm ರಾಡನ್ನ ರೆಡಿ ಮಾಡ್ಕೋಬೇಕು. 14.85 mm ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ನು ಏನಿರುತ್ತೆ ನೋಡೋಣ. ನೇಮ್ ದ ಡೈ ಮಾರ್ಕ್ಡ್ A and B ಇನ್ ದ ಫಿಗರ್. ಈ ಫಿಗರಲ್ಲಿ ಎ ಮತ್ತು ಬಿ ಅಂತ ಎರಡು ಫಿಗರ್ ಕೊಟ್ಟಿದ್ದಾನೆ. ಇದ್ರದ್ದು ಹೆಸರು ಹೇಳಬೇಕು, ಇದು ಯಾವ್ಯಾವುದು ಡೈ ಅಂತ ಹೇಳಬೇಕು. ನಾವು ನೋಡಿ, ಎರಡು ರೌಂಡ್ ಇದೆ. ಎ ಫಿಗರಲ್ಲಿ ಸ್ಪ್ಲಿಟ್ ಇದೆ, ರೌಂಡ್ ಇದೆ. ಸೊ ಅದನ್ನು ಸರ್ಕ್ಯುಲರು, ಸ್ಪ್ಲಿಟ್ಟು. ಸೊ ಬಿನಲ್ಲಿ ಎಕ್ಸಗನ್ ಇದೆ, ರೌಂಡ್ ಇಲ್ಲ, ಸ್ಪ್ಲಿಟ್ ಇಲ್ಲ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು ನಾವು. ಸೊ ಎ ಇಸ್ ಈಕ್ವಲ್ ಟು ಯಾವುದಪ್ಪ ಅಂದರೆ ಸರ್ಕ್ಯುಲರ್ ಸ್ಪ್ಲಿಟ್ ಡೈ. ರೌಂಡ್ ಇದೆ, ಸರ್ಕ್ಯುಲರು, ಸ್ಪ್ಲಿಟ್ ಇದೆ, ಅಲ್ಲಿ ಕಟ್ಟಾಗಿದೆ. ಇದು ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಥವಾ ಬಟನ್ ಡೈ. ಮತ್ತು ಬಿ ಫಿಗರಲ್ಲಿರೋದು ಡೈನ್ಯಾಟ್. ಪುನಃ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಡೈನಟ್ನ ಹೊಸ ಥ್ರೆಡ್ ಕಟ್ ಮಾಡೋದಕ್ಕೆ ಯೂಸ್ ಮಾಡಲ್ಲ. ಅದರ ಬದಲು ಆಲ್ರೆಡಿ ಇರೋಂಥ ಥ್ರೆಡ್ಡು ಡ್ಯಾಮೇಜ್ ಆಗಿದ್ದರೆ ಅದನ್ನು ರೀಕಂಡೀಷನಿಂಗ್ ಮಾಡೋದಕ್ಕೆ ಅಥವಾ ರಿಪೇರ್ ಮಾಡೋದಕ್ಕೆ ಈ ಡೈನಟ್ಟನ್ನು ಯೂಸ್ ಮಾಡ್ತಾರೆ. ಇದು ಪದೇ ಹೇಳ್ತಾ ಇದ್ದೀನಿ, ಜ್ಞಾಪಕ ಇಟ್ಕೊಳ್ಳಿ. ಡೈನಟ್ ಈಸ್ ನಾಟ್ ಟು ಬಿ ಯೂಸ್ಡ್ ನ್ಯೂ ಥ್ರೆಡ್. ಹೊಸ ಎಕ್ಸ್ಟರ್ನಲ್ ಥ್ರೆಡ್ ಕಟಿಂಗ್ ಮಾಡೋಕ್ಕೆ ಡೈನಟ್ಟನ್ನು ಯೂಸ್ ಮಾಡಲ್ಲ. ಅದ್ರ ಬದಲು ಆಲ್ರೆಡಿ ಇರೋವಂಥ ಥ್ರೆಡ್ಡಲ್ಲಿ ಏನಾದ್ರು ಡ್ಯಾಮೇಜ್ ಇದ್ದರೆ ಅದನ್ನು ರೀಕಂಡೀಷನ್ ಮಾಡೋದಕ್ಕೆ ಡೈನಟ್ಟನ್ನು ಉಪಯೋಗಿಸ್ತೀವಿ. ಸೊ ವಾಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ದ ಡೈ ಶೋನ್ ಇನ್ ದ ಫಿಗರ್ ಬಿಲೋ ಓವರ್ ದಿ ಸ್ಪ್ಲಿಟ್ ಡೈ? ಸ್ಪ್ಲಿಟ್ ಡೈಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದ್ರದ್ದು ಅಡ್ವಾಂಟೇಜಸ್ಸು ಏನು ಅಂತ. ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಇದೆಯಲ್ಲ, ಆ ಡೈಗೂ ಮತ್ತು ಈ ಡೈಗೂ ನಮಗೆ ಅಡ್ವಾಂಟೇಜಸ್ ಏನಿದೆ ನೋಡೋಣ. ಗೈಡ್ ಪ್ಲೇಟ್ ಆ್ಯಕ್ಟ್ಸ್ ಆ್ಯಸ್ ಎ ಗೈಡ್ ವೈಲ್ ಥ್ರೆಡಿಂಗ್. ಗೈಡ್ ಪ್ಲೇಟ್ ಇದೆಯಲ್ಲ, ಥ್ರೆಡ್ಡಿಂಗ್ ಆಗುವಾಗ ಗೈಡ್ ಪ್ಲೇಟು ಗೈಡ್ ಥರ ಅಲ್ಲಿ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಕಟಿಂಗ್ ಆ್ಯಕ್ಷನ್ ಈಸ್ ಆಲ್ಸೋ ಕ್ವಿಕ್ಕರ್. ಮತ್ತು ಕಟಿಂಗ್ ಆ್ಯಕ್ಷನು ಕ್ವಿಕ್ಕಾಗಿರುತ್ತೆ ಇದರಲ್ಲಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕ್ವಿಕ್ಕಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ವೈ ಸೆಂಟರ್ ಸ್ಕ್ರೂ ಈಸ್ ಪ್ರೊವೈಡೆಡ್ ಇನ್ ದಿ ಡೈ ಸ್ಟಾಕ್? ನೋಡಿ, ಡೈ ಸ್ಟಾಕಲ್ಲಿ 3 ಸ್ಕ್ರೂ ಇರ್ತದೆ, ಸೈಡಲ್ಲಿ 2, ಸೆಂಟ್ರಲ್ಲಿ 1. ಅದರಲ್ಲಿ ಸೆಂಟ್ರಲ್ ಸ್ಕ್ರೂ ಯಾಕೆ ಕೊಟ್ಟಿದ್ದಾನೆ ಅಂತ. ಸೈಡ್ ಸ್ಕ್ರೂ ಯಾಕೆ ಕೊಟ್ಟಿರ್ತಾನೆ? ಇದನ್ನು ಡೆಪ್ತನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿರ್ತಾನೆ, ಸ್ವಲ್ಪ ಸ್ಲೈಟಾಗಿ ಇನ್ಕ್ರೀಸು ಅಥವಾ ಡಿಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಬಟ್ ಸೆಂಟರ್ ಸ್ಕ್ರೂ ಯಾಕೆ ಕೊಟ್ಟಿದ್ದಾನೆ? ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಯಾವುದು ನೋಡೋಣ. ಟು ಟೈಟನ್ ದಿ ಡೈ, ಟು ಅಡ್ಜಸ್ಟ್ ದಿ ಡೆಪ್ತ್ ಆಫ್ ಕಟ್, ಟು ಅಡ್ಜಸ್ಟ್ ದಿ ಡಯಾ ಆಫ್ ಇಂಟರ್ನಲ್ ಥ್ರೆಡ್, ಟು ಅಡ್ಜಸ್ಟ್ ದಿ ಡಯಾ ಆಫ್ ಎಕ್ಸ್ಟರ್ನಲ್ ಥ್ರೆಡ್. ಸೊ ಆ್ಯಕ್ಚುಲಿ ಇದೇನು, ಟು ಅಡ್ಜಸ್ಟ್ ದಿ ಡೆಪ್ತ್ ಆಫ್ ಕಟ್. ಡೆಪ್ತ್ ಆಫ್ ಕಟ್ಟನ್ನು ಅಡ್ಜಸ್ಟ್ ಮಾಡೋಕ್ಕೆ ಆ ಕಡೆ ಈ ಕಡೆ ಸ್ಕ್ರೂ ಇರ್ತಾವಲ್ಲ, ಅದು ಉಪಯೋಗಕ್ಕೆ ಬರುತ್ತೆ. ಸೊ ಇದರಲ್ಲಿ ನಮಗೆ ನಮಗೆ ಗೊತ್ತು. ಆನ್ಸರ್ ಈಸ್ ಎ, ಟು ಟೈಟನ್ ದಿ ಡೈ. ಡೈನ ಟೈಟ್ ಮಾಡೋದಕ್ಕೆ, ತಿರುಗದೇ ಇರೋ ಹಂಗೆ ಫಿಕ್ಸ್ ಮಾಡೋಕ್ಕೆ, ಸಾಲಿಡಾಗಿ ಇಟ್ಕೊಳ್ಳೋದಕ್ಕೆ ಅದನ್ನು ಸೆಂಟರ್ ಸ್ಕ್ರೂನ ನಾವು ಕೊಟ್ಟಿದ್ದಾನೆ. ಸೆಂಟರ್ ಸ್ಕ್ರೂನ ಯೂಸ್ ಮಾಡಿಕೊಂಡು ಡೈ ಗಟ್ಟಿಯಾಗಿ ನಿಂತ್ಕೊಳ್ಳೋಕ್ಕೆ, ಅಲ್ಲಿ ಆ ಕಡೆ ಈ ಕಡೆ ತಿರುಗಬಾರ್ದು. ಅದು ತಿರುಗೋಕ್ಕೆ ಶುರು ಆದರೆ ಥ್ರೆಡ್ಡಲ್ಲಿ ಕಟ್ಟಾಗೋಕ್ಕೆ ಶುರು ಆಗುತ್ತೆ. ಥ್ರೆಡ್ಡೇ ಕಟ್ಟಾಗಲ್ಲ ಅಲ್ವಾ, ಬರೀ ಅದು ಹಂಗೆ ನಿಂತಿರುತ್ತೆ, ಬರೀ ಡೈ ಸ್ಟಾಕ್ ಮಾತ್ರ ತಿರುಗ್ತಾ ಇರುತ್ತೆ. ಸೊ ಗಟ್ಟಿಯಾಗಿ ಅಲ್ಲಿ ಫಿಕ್ಸ್ ಮಾಡೋದಕ್ಕೆ
ಸೆಂಟರ್ ಸ್ಕ್ರೂ ಇದೆ, ಅದಕ್ಕೆ ಇದು ಆನ್ಸರ್ ಈಸ್ ಟು ಟೈಟನ್ ದಿ ಡೈ. ಯಾವುದು? ಸೆಂಟರ್ ಸ್ಕ್ರೂ. ಜ್ಞಾಪಕ ಇಟ್ಕೊಳ್ಳಿ, ಸೆಂಟರ್ ಸ್ಕ್ರೂ ಡೈನ ಟೈಟ್ ಮಾಡೋದಕ್ಕೆ ಕೊಟ್ಟಿದ್ದಾನೆ. ಆ್ಯಂಡ್ ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಬ್ಲ್ಯಾಂಕ್ ಸೈಜ್ ಫಾರ್ ಎಕ್ಸ್ಟರ್ನಲ್ ಥ್ರೆಡ್? ಎಕ್ಸ್ಟರ್ನಲ್ ಥ್ರೆಡನ್ನು ಕಟ್ ಮಾಡೋಕ್ಕೆ ಬ್ಲ್ಯಾಂಕ್ಗೆ ಎಷ್ಟು ಸೈಜ್ ಇರಬೇಕು ಅದನ್ನು ಕಂಡುಹಿಡಿಯೋಕ್ಕೆ ಏನು ಫಾರ್ಮುಲಾ? ವೇರ್ ಪಿ ಅಂದರೆ ಪಿಚ್ಚು, ಡಿ ಅಂದರೆ ಡೆಪ್ತು, ಎರಡೂ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಏನು? 4 ಫಾರ್ಮುಲಾ ಕೊಟ್ಬಿಟ್ಟಿದ್ದಾನೆ. ಡಿ ಇಸ್ ಈಕ್ವಲ್ ಟು ಡಿ ಮೈನಸ್ ಪಿ ಬೈ 10, ಡಿ ಇಸ್ ಈಕ್ವಲ್ ಟು ಡಿ ಪ್ಲಸ್ ಪಿ ಬೈ 10, ಡಿ ಇಸ್ ಈಕ್ವಲ್ ಟು ಡಿ ಇಂಟು ಪಿ ಬೈ 10, ಡಿ ಇಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಪಿ ಇಂಟು ಪಿ ಡಿವೈಡೆಡ್ ಬೈ 10. ಸೊ ನಮಗೆ ಆನ್ಸರ್ ಗೊತ್ತು. ಯಾವುದಪ್ಪ ಅಂತಂದರೆ ಡಿ ಮೈನಸ್ ಡಿ ಇಸ್ ಈಕ್ವಲ್ ಟು ಅಂದರೆ ಬ್ಲ್ಯಾಂಕ್ ಸೈಜ್ ಇಸ್ ಈಕ್ವಲ್ ಟು ಡಿ ಮೈನಸ್ ಪಿ ಬೈ 10. ಸೊ ಆನ್ಸರ್ ಈಸ್ ಎ. ಇದು ನಮಗೆ ಗೊತ್ತು, ನಾವು ಮಾಡಿದ್ದೀವಿ ಅಲ್ವಾ? ಸೊ ಆನ್ಸರ್ ಈಸ್ ಡಿ ಮೈನಸ್ ಪಿ ಬೈ 10, ಪಿ ಡಿವೈಡೆಡ್ ಬೈ 10. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದಿ ಬ್ಲ್ಯಾಂಕ್ ಸೈಜ್ ಫಾರ್ ಎಕ್ಸ್ಟರ್ನಲ್ ಥ್ರೆಡಿಂಗ್ M16 ಇಂಟು 20. ಇದು ಕೊಟ್ಬಿಟ್ಟೆ. 16 mm ಡಯಾಮೀಟ್ರ್ ಇರೋವಂಥದ್ದು ನಾವು ಥ್ರೆಡನ್ನು ಕಟ್ ಮಾಡಬೇಕು. 2 mm ಪಿಚ್ ಇರೋವಂಥ ಥ್ರೆಡ್ ಕಟ್ ಮಾಡಬೇಕು. ಅಲ್ಲೆಲ್ಲ 1.5 mm ಕೊಟ್ಟ, ಇಲ್ಲಿ 2 mm ಕೊಟ್ಟ ನೋಡಿ. ಅದನ್ನು ನೀವು ಗಮನಿಸಬೇಕು. 2 mm ಪಿಚ್ ಇರೋದನ್ನು ಕಟ್ ಮಾಡಬೇಕು. ಸೊ ಅದಕ್ಕೆ ಬ್ಲ್ಯಾಂಕ್ ಸೈಜು ಎಷ್ಟಿರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. 4 ಆನ್ಸರ್ ಕೊಟ್ಬಿಟ್ಟಿದ್ದಾನೆ. 4 ಆನ್ಸರ್ ಕೊಟ್ಟಿರೋದು ನಾವು ಕಂಡುಹಿಡಬೇಕಲ್ವ? ಅದಕ್ಕೆ ಫಾರ್ಮುಲಾ ಹಾಕ್ಕೊಂಡು ಏನು ಅಂತ ನೋಡೋಣ. ನೋಡು, ಬ್ಲ್ಯಾಂಕ್ ಸೈಜ್ ಇದ್ಕೊಟ್ಟು ಡಿ ಮೈನಸ್ ಪಿಚ್ ಡಿವೈಡೆಡ್ ಬೈ 10. ಇದು ಥ್ರೆಡ್ಡು ಎಷ್ಟು ಬೇಕು ನಮಗೆ? 16 mm ಬೇಕು. ಮೈನಸ್ ಪಿಚ್ ಎಷ್ಟು? 2 mm ಕೊಟ್ಟಿದ್ದಾನೆ ಅಲ್ಲಿ ಮೇಲ್ಗಡೆ. 2 mm ಡಿವೈಡೆಡ್ ಬೈ 10. ಸೊ 16 ಮೈನಸ್ ಡಿವೈಡೆಡ್ ಬೈ 10 ಅಂದರೆ ಡಿವೈಡೆಡ್ ಬೈ 10 ಅಂತಂದರೆ 0.2. ಸೊ 16 mm ಡಯಾಮೀಟ್ರದ್ದು ನಮಗೆ ಬೋಲ್ಟ್ ಬೇಕು ಅಂತಂದರೆ ನಮಗೆ ಬ್ಲ್ಯಾಂಕ್ ಸೈಜು 15.80 mm ಇರಬೇಕು. ಸೊ ದಿ ಆನ್ಸರ್ ಈಸ್ ಬಿ, 15.8. ದಿ ಆನ್ಸರ್ ಈಸ್ ಬಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಪರ್ಪಸ್ ಆಫ್ ಡೈನಟ್? ನೋಡಿ, ಕೇಳಿದೆ ಇಲ್ಲಿ ಕ್ವಶನ್ನು. ಪ್ರತಿ ಎಕ್ಸಾಮಲ್ಲೂ ಇದು ಕೇಳ್ತಾನೆ ಇರ್ತಾನೆ. ವಾಟ್ ಈಸ್ ದಿ ಪರ್ಪಸ್ ಆಫ್ ದಿ ಡೈನಟ್? ಡೈನಟ್ದು ಪರ್ಪಸ್ ಏನು ಅಂದರೆ ಡೈನಟ್ಟನ್ನ ಯಾತಕ್ಕೆ ಯೂಸ್ ಮಾಡ್ತೀವಿ? ನಾನು ಒಂದು 25 ಸಲ ಹೇಳಿರ್ಬೋದು ಇವಾಗ ಈ ಪಾಠ ಮಾಡುವಾಗ. ಡೈನಟ್ನ ನಾವು ಯಾತಕ್ಕೆ ಯೂಸ್ ಮಾಡ್ತೀವಿ ಮತ್ತು ಯಾತಕ್ಕೆ ಯೂಸ್ ಮಾಡಲ್ಲ ಎರಡೂ ಹೇಳಿದ್ದೀನಿ ಅಲ್ವಾ? ಡೈನಟ್ಟನ್ನ ಯಾತಕ್ಕೆ ಯೂಸ್ ಮಾಡಲ್ಲ ಮತ್ತು ಯಾತಕ್ಕೆ ಯೂಸ್ ಮಾಡ್ತೀವಿ ಅದು ಎರಡೂ ಹೇಳಿದ್ದೀನಿ. ಒಂದು 25-30 ಸಲ ಹೇಳಿರ್ಬೋದು. ಸೊ ಫಾರ್ ರೀಕಂಡೀಷನಿಂಗ್ ಆಫ್ ಡ್ಯಾಮೇಜ್ಡ್ ಥ್ರೆಡ್, ಡೈನಟ್ಟನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ರೀಕಂಡೀಷನಿಂಗ್, ಡ್ಯಾಮೇಜ್ ಥ್ರೆಡನ್ನು ರೀಕಂಡೀಷನಿಂಗ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಸೊ ಆನ್ಸರ್ ಈಸ್ ಎ. ಇನ್ನು ಆಪ್ಷನ್ ಏನಿದೆ ನೋಡೋಣ. ಫಾರ್ ಥ್ರೆಡ್ ಕಟಿಂಗ್, ಸೊ ರೂಲ್ಡ್ ಔಟ್ ಅಲ್ವೇ ಅಲ್ವಾ? ಫಾರ್ ಥ್ರೆಡ್ ಫಾರ್ಮಿಂಗ್, ಆ ಥ್ರೆಡ್ಡನ್ನು ಫಾರ್ಮ್ ಮಾಡೋದಕ್ಕೆ ಅದೂ ಅಲ್ಲ. ನನ್ ಆಫ್ ದ ಎಬೋ, ಮೇಲ್ಗಡೆ ಯಾವುದೂ ಅಲ್ಲ ಅಂತ ಕೊಟ್ಬಿಟ್ಟಿದ್ದಾನೆ ಕನ್ಫ್ಯೂಸ್ ಮಾಡೋದಕ್ಕೆ. ಸೊ ನಾವು ಈಗಾಗಲೇ ನಮಗೆ ಗೊತ್ತು ಡೈನಟ್ಟು ನಮಗೆ ಯೂಸ್ ಮಾಡೋದು ನಾವು ಯಾತಕ್ಕಪ್ಪ ಅಂತಂದರೆ ಆಲ್ರೆಡಿ ಇರೋವಂಥ ಥ್ರೆಡ್ಡನ್ನು ರೀಕಂಡೀಷನಿಂಗ್ ಮಾಡೋದಕ್ಕೆ, ಡ್ಯಾಮೇಜ್ ಆಗಿರೋವಂಥ ಥ್ರೆಡ್ಡನ್ನು ರಿಪೇರ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಸೊ ದಿ ಆನ್ಸರ್ ಈಸ್ ಎ, ಫಾರ್ ರೀಕಂಡೀಷನಿಂಗ್ ಆಫ್ ಡ್ಯಾಮೇಜ್ ಥ್ರೆಡ್. ಆ್ಯಂಡ್ ಥ್ಯಾಂಕ್ ಯು ಆಲ್. ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಆರಾಮಾಗಿರಿ, ಆರೋಗ್ಯವಾಗಿರಿ, ಮಾಸ್ಕ್ ಯೂಸ್ ಮಾಡಿ, ಕೈ ತೊಳ್ಕೊತಾ ಇರಿ ಅವಾಗವಾಗ, ಸ್ಯಾನಿಟೈಸರ್ಗಳು ಯೂಸ್ ಮಾಡಿ, ಹೊರಗಡೆ ಸುಮ್ಮನೆ ಸುತ್ತಬೇಡಿ. ನೋಟ್ಸ್ ಕಳಿಸಿದ್ದೀನಿ, ಪುನಃ ಇವತ್ತು ನೋಟ್ಸ್ ಕಳಿಸ್ತೀನಿ. ಅದಕ್ಕೆ ಸಂಬಂಧಪಟ್ಟಿದ್ದು ನೋಟ್ಸನ್ನ ಬರೆದು ನನಗೆ 3 ಪೇಜೋ 2 ಪೇಜ್ ಎಷ್ಟಾಗುತ್ತೆ ಅಷ್ಟು ಬರೆದು ನನಗೆ ಕಳಿಸಿ. ನೀವು ನೋಟ್ಸ್ ಕಳಿಸಿದ್ರೆ ನಾನು ನಿಮಗೆ ಅಟೆಂಡೆನ್ಸ್ ಕೊಡೋದಕ್ಕೆ ಸಾಧ್ಯ. ಇಲ್ಲದೇ ಆಬ್ಸೆಂಟ್ ಆಗ್ತಾ ಇರುತ್ತೆ. ಈ ಕ್ಲಾಸು ಅಟೆಂಡೆನ್ಸು ರೆಗ್ಯುಲರ್ ಅಟೆಂಡೆನ್ಸು. ಗೌರ್ಮೆಂಟ್ಗೆ ಈ ರೆಗ್ಯುಲರ್ ಅಟೆಂಡೆನ್ಸ್ ಕೊಡ್ತಾಯಿದ್ದೀವಿ ನಾವು. ಗೌರ್ಮೆಂಟ್ ಪ್ರತಿ ತಿಂಗಳು ಅಟೆಂಡೆನ್ಸ್ ಹೋಗಬೇಕಲ್ಲ ಗೌರ್ಮೆಂಟ್ಗೆ, ಇದು ಪ್ರತಿ ತಿಂಗಳು ಹೋಗ್ತಾಯಿರುತ್ತೆ. ಈ ಅಟೆಂಡೆನ್ಸು ಸೇರಿ ಹೋಗಬೇಕು. ಇದೂ ನಿಮಗೆ ಲೆಕ್ಕಕ್ಕೆ ಬರುತ್ತೆ. ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟು. ಸೊ ಹಾಗಾಗಿ ನಾವು ಏನೇನು ಹೇಳ್ತೀವಿ ಅದನ್ನು ಮಿನಿಮಮ್ ಮಾಡಿ ನಮಗೆ ಕಳಿಸ್ಕೊಡಿ. ನಿಮಗೆ ಅಟೆಂಡೆನ್ಸು ಮೇಂಟೈನ್ ಮಾಡಿ. ಸೊ ಎಲ್ಲರೂ ಆರೋಗ್ಯವಾಗಿರಿ,
ನೆಕ್ಸ್ಟ್ ಕ್ಲಾಸು ನೋಡೋಣ. ಅಲ್ಲಿ ತನಕ ಗುಡ್ ಬಾಯ್.